ಗುರುಭ್ಯೋ ನಮಃ. NRM ಅಕಾಡೆಮಿಗೆ ಸ್ವಾಗತ. ಹಿಸ್ಟ್ರಿಯ ಯೂನಿಟ್ 1 ಅಡ್ವೆಂಟ್ ಆಫ್ ಯುರೋಪಿಯನ್ಸ್ ಟು ಇಂಡಿಯಾ ಈ ಚಾಪ್ಟರ್ನ ನಾವಿವತ್ತು ನೋಡ್ತಾ ಇದ್ದೀವಿ. ಈ ಚಾಪ್ಟರಲ್ಲಿ ನಾವು ವೇರಿಯಸ್ ಕರ್ನಾಟಿಕ್ ವಾರ್ಸು, ಬ್ಯಾಟಲ್ ಆಫ್ ಪ್ಲಾಸಿ, ಬ್ಯಾಟಲ್ ಆಫ್ ಬಕ್ಸರು, ಡ್ಯುಯಲ್ ಗವರ್ನಮೆಂಟ್ ಸಿಸ್ಟಮು ಇದನ್ನೆಲ್ಲ ಕಲಿತಾ ಹೋಗ್ತೀವಿ. ಇದರಲ್ಲಿ ಜಾಸ್ತಿ ಕೇಳುವಂಥದ್ದು 2 ಮಾರ್ಕ್ಸ್ ಕ್ವೆಶ್ಚನ್ ಮತ್ತು 3 ಮಾರ್ಕ್ಸ್ ಕ್ವೆಶ್ಚನ್ಸ್ ಜಾಸ್ತಿ ಬರುತ್ತೆ. ಅದರಲ್ಲೂ ನೆಕ್ಸ್ಟ್ ಹಾಫ್ ಪಾರ್ಟ್ ಫಸ್ಟ್ ಇವಾಗ ಮಾಡ್ತೀನಿ, ನೆಕ್ಸ್ಟ್ ಹಾಫ್ ಪಾರ್ಟಿಂದ ಜಾಸ್ತಿ ಕ್ವೆಶ್ಚನ್ಸ್ ಬರುತ್ತೆ ನಿಮಗೆ. ಲೈನ್ ಬೈ ಲೈನ್ ನೋಡ್ತಾ ಹೋಗೋಣ. ದೇರ್ ವರ್ ಟ್ರೇಡ್ ಆ್ಯಂಡ್ ಕಾಮರ್ಸ್ ರಿಲೇಷನ್ಶಿಪ್ ಬಿಟ್ವೀನ್ ಇಂಡಿಯಾ ಆ್ಯಂಡ್ ಯುರೋಪ್ ಸಿನ್ಸ್ ಏನ್ಷಿಯಂಟ್ ಟೈಮ್ಸ್. ದೇರ್ ವರ್ ಟ್ರೇಡ್ ಆ್ಯಂಡ್ ಕಾಮರ್ಸ್ ರಿಲೇಷನ್ಶಿಪ್ ಬಿಟ್ವೀನ್ ಇಂಡಿಯಾ ಆ್ಯಂಡ್ ಯುರೋಪ್ ಸಿನ್ಸ್ ಏನ್ಷಿಯಂಟ್ ಟೈಮ್. ಯಾಕೆ ಅಂತ ನೆಕ್ಸ್ಟ್ ಲೈನಲ್ಲಿ ಹೇಳ್ತಾನೆ. ದೇರ್ ವಾಸ್ ಗ್ರೇಟ್ ಡಿಮಾಂಡ್ ಫಾರ್ ಇಂಡಿಯನ್ ಸ್ಪೈಸಸ್ ಲೈಕ್ ಪೆಪ್ಪರ್, ಕಾರ್ಡಮಮ್, ಜಿಂಜರ್ ಆ್ಯಂಡ್ ಮೆನಿ ಅದರ್ ಸ್ಪೈಸಸ್ ಇನ್ ಯುರೋಪ್. ಅಂದರೆ ಇಂಡಿಯಾ ಮತ್ತು ಯುರೋಪ್ನ ಮಧ್ಯ ಅನಾದಿ ಕಾಲದಿಂದ ಒಂದು ವ್ಯವಹಾರ ನಡೀತಾನೆ ಬಂದಿದೆ. ಯಾಕೆ ಅಂತ ರೀಸನ್ನ ಸೆಕೆಂಡ್ ಲೈನಲ್ಲಿ ಹೇಳ್ತಾನೆ. ಗ್ರೇಟ್ ಡಿಮ್ಯಾಂಡ್ ಇತ್ತು. ಯಾಕೆ? ಇಂಡಿಯನ್ ಮಸಾಲೆ ಪದಾರ್ಥಗಳಿಗೆ. ಎಕ್ಸಾಂಪಲ್ ಕೊಟ್ಟಿರೋದು ಪೆಪ್ಪರ್, ಕಾರ್ಡಮಮ್. ಪೆಪ್ಪರ್ ಅಂದರೆ ಕರಿಮೆಣಸು, ಕಾರ್ಡಮಮ್ ಅಂದರೆ ಏಲಕ್ಕಿ, ಜಿಂಜರ್ ಅಂದರೆ ಶುಂಠಿ. ಹೀಗೆ ಅನೇಕ ಮಸಾಲೆ ಪದಾರ್ಥಗಳಿಗೆ ಯುರೋಪ್ನಲ್ಲಿ ತುಂಬ ಬೇಡಿಕೆ ಇತ್ತು. ಯಾಕೆ ಅಂದರೆ ಅದು ಚಳಿಗಾಲದ ಒಂದು ದೇಶಗಳು, ಅಲ್ಲಿ ಸ್ಪೈಸಸ್ನ ಬೆಳೆಯೋದಕ್ಕೆ ಆಗೋದಿಲ್ಲ. ಮತ್ತು ಡಿಮ್ಯಾಂಡ್ ಜಾಸ್ತಿ ಯಾಕಿತ್ತು ಅಂದರೆ, ಇದು ಔಟ್ ಆಫ್ ಸಿಲೆಬಸ್ ನಾನು ಹೇಳ್ತಿರೋದು ಎಕ್ಸ್ಟ್ರಾ ಪಾಯಿಂಟ್ಸ್ ಏನಂದರೆ, ಅಲ್ಲಿ ಜಾಸ್ತಿ ಮೀಟ್ನ ತಿಂತಾರೆ. ಅದನ್ನು ಪ್ರಿಸರ್ವ್ ಮಾಡೋದಕ್ಕೆ ಕೋಲ್ಡಿಂದ ಸ್ಪೈಸಸ್ನ ಯೂಸ್ ಮಾಡಬೇಕಾಗಿತ್ತು. ಇದಕ್ಕೆ ತುಂಬ ಡಿಮ್ಯಾಂಡ್ ಇತ್ತು ಆ ಕಾಲದಲ್ಲಿ ಯುರೋಪ್ನಲ್ಲಿ ಇಂಡಿಯನ್ ಸ್ಪೈಸಸ್ಗೆ. The trade relationship continued between India, Europe and other Asian countries even during Middle Ages. ಹಾಗೆ ಅದು ಕಂಟಿನ್ಯೂ ಆಗ್ತಾ ಬಂತು. The Arab merchants carried the Asian merchandise into Constantinople of Eastern Roman. Arab merchants, ಅರಬ್ ಅನ್ನೋ ಪ್ರದೇಶ ಏಷ್ಯಾ ಮತ್ತು ಯುರೋಪ್ನ ಮಧ್ಯ ಬರೋದ್ರಿಂದ ಏಷ್ಯಾಯಿಂದ ಅರಬ್ ಮರ್ಚೆಂಟ್ಸ್ ಅಂದರೆ ವ್ಯವಹಾರ ಮಾಡೋರು, ವ್ಯಾಪಾರಿಗಳು ಅಂತ ಅನ್ಕೋಬೋದು. ಅರಬ್ ಮರ್ಚೆಂಟ್ಸ್ ಏನು ಮಾಡ್ತಿದ್ರು, ಇಂಡಿಯಾದಿಂದ ಮಸಾಲೆ ಪದಾರ್ಥಗಳು ಅಥವಾ ಬೇರೆ ಬೇರೆ ಏಷ್ಯನ್ ಕಂಟ್ರೀಸಿಂದ ಬೇರೆ ಬೇರೆ ಪದಾರ್ಥಗಳನ್ನು ತಗೊಂಡು ಕಾನ್ಸ್ಟಂಟಿನೋಪಲ್ ಎಂಬ ಪ್ರದೇಶದ ಮುಖಾಂತರ, ಅದು ಈಸ್ಟರ್ನ್ ರೋಮನ್ ಜಾಗದಲ್ಲಿ ಬರುತ್ತೆ, ಆ ಎಂಪೈರ್ಗೆ, ಬೈಜಾಂಟಿಯಮ್ ಎಂಬ ಎಂಪೈರ್ಗೆ ಇದು ಸೇರುತ್ತೆ. ಇದು ಇಂಪಾರ್ಟೆಂಟ್ 1 ಮಾರ್ಕರ್ ಆಗಿದೆ. ಕಾನ್ಸ್ಟಂಟಿನೋಪಲ್ ಗೇಟ್ವೇ ಆಫ್ ಯುರೋಪಿಯನ್ ಟ್ರೇಡ್. ಇದನ್ನು ಕೇಳ್ತಾನೆ ಇರ್ತಾರೆ ಫ್ರೀಕ್ವೆಂಟ್ ಆಗಿ. ಸೊ ಇದನ್ನು ನೀವು ಗಮನಿಸ್ಕೋಬೇಕು. ಈ ಪೇಜಲ್ಲಿ 1 ಮಾರ್ಕರ್ ಗೇಟ್ವೇ ಆಫ್ ಯುರೋಪಿಯನ್ ಟ್ರೇಡ್ ವಿಚ್ ಇಸ್ ಕಾನ್ಸ್ಟಂಟಿನೋಪಲ್. ಈ ನೇಮ್ನ ಮರೆಯೋ ಹಾಗೆ ಇಲ್ಲ ಇಡೀ ವರ್ಷ. ಈಗ ಅರಬ್ ಮರ್ಚೆಂಡೈಸ್ ಅಂದರೆ ವಸ್ತುಗಳು, ಏಷ್ಯಾದಲ್ಲಿರೋ ಪದಾರ್ಥಗಳನ್ನ ತಗೊಂಡು ಇಟಾಲಿಯನ್ ಮರ್ಚೆಂಟ್ಸ್ಗೆ ಕೊಡ್ತಾರೆ ಯುರೋಪ್ನಲ್ಲಿ. ಆ ಇಟಾಲಿಯನ್ ಮರ್ಚೆಂಟ್ಸು ಅದನ್ನು ಬೇರೆ ಯುರೋಪ್ ಕಂಟ್ರೀಸ್ಗೆ ಮಾರ್ತಾರೆ. ಇದರಿಂದ ಸ್ಪೇನ್ ಮತ್ತು ಪೋರ್ಚುಗಲ್ ಅವರು ಜೆಲಸ್ ಆಗಿದ್ದರು. ಅದು ನೆಕ್ಸ್ಟ್ ನಾವು ನೋಡ್ತಾ ಹೋಗ್ಬೋದು. ಸೊ ಇಲ್ಲಿ ಕೊಟ್ಟಿದ್ದಾರೆ ಲಾಸ್ಟ್ ಲೈನಲ್ಲಿ. ದ ಮರ್ಚೆಂಡೈಸ್ ಫ್ರಮ್ ಏಷ್ಯಾ ಹ್ಯಾಡ್ ಬ್ರಾಟ್ ಗುಡ್ ಪ್ರಾಫಿಟ್ಸ್ ಟು ಇಟಾಲಿಯನ್ ಮರ್ಚೆಂಟ್ಸ್. ಇಟಾಲಿಯನ್ ಮರ್ಚೆಂಟ್ಸ್ ಏನು ಮಾಡ್ತಿದ್ರು, ಈ ಅರಬ್ ಮರ್ಚೆಂಟ್ಸಿಂದ ತೊಗೋತಾಯಿದ್ರು. ಆ ಗೂಡ್ಸ್ನೆಲ್ಲ ತೊಗೊಂಡು ಬೇರೆ ಯುರೋಪಿಯನ್ ಕಂಟ್ರೀಸ್ಗೆ ಮಾರ್ತಾಯಿದ್ರು. ಸೊ ಇದರಿಂದ ಅವ್ರಿಗೆ ಒಳ್ಳೆ ಲಾಭ ಸಿಗ್ತಾಯಿತ್ತು. ಫಾಲ್ ಆಫ್ ಕಾನ್ಸ್ಟಂಟಿನೋಪಲ್, ಇದು ಫ್ರೀಕ್ವೆಂಟಾಗಿ ಕೇಳುವಂಥ ಇಂಪಾರ್ಟೆಂಟ್ ಕ್ವೆಶ್ಚನ್. 2 ಮಾರ್ಕ್ ಅಥವಾ 3 ಮಾರ್ಕ್ಗೆ ಕೇಳ್ತಾರೆ, ಗೊತ್ತಿರ್ಬೋದು ನಿಮಗೆ. 2 ಮಾರ್ಕ್ಸ್ಗೆ 4 ಪಾಯಿಂಟ್ಸ್, 3 ಮಾರ್ಕ್ಸ್ಗೆ 6 ಪಾಯಿಂಟ್ಸ್ ಬರೀಬೇಕು. ನೋಟ್ಸ್ನ ರೆಫರ್ ಮಾಡ್ಕೊಳ್ಳಿ, ಅದರಲ್ಲೂ ನಾನು ವಾಯ್ಸ್ ಓವರ್ ಕೊಟ್ಟಿದ್ದೀನಿ. ದ ಟ್ರೇಡ್ ಆ್ಯಂಡ್ ಕಾಮರ್ಸ್ ಬಿಟ್ವೀನ್ ಏಷ್ಯಾ ಆ್ಯಂಡ್ ಯುರೋಪ್ ವಾಸ್ ಟೇಕಿಂಗ್ ಪ್ಲೇಸ್ ಥ್ರೂ ದ ಸಿಟಿ ಆಫ್ ಕಾನ್ಸ್ಟಂಟಿನೋಪಲ್. ಸೇಮ್ ಅದೇ ಪಾಯಿಂಟ್. ಕಾನ್ಸ್ಟಂಟಿನೋಪಲ್ ಎಂಬ ಸಿಟಿಯ ಮುಖಾಂತರ ಈ ವ್ಯಾಪಾರ ಮತ್ತು ವ್ಯವಹಾರಗಳು ನಡೀತಾ ಇತ್ತು ಏಷ್ಯಾ ಮತ್ತು ಯುರೋಪ್ ಮಧ್ಯ ಅಂತ ಫಸ್ಟ್ ಲೈನ್ ಹೇಳುತ್ತೆ. ಇನ್ 1453 ದ ಆಟೋಮನ್ ಟರ್ಕ್ಸ್ ಅನ್ನೋದು ಒಂದು ಕಿಂಗ್ಡಮ್ ಕ್ಯಾಪ್ಚರ್ಡ್ ದ ಸಿಟಿ ಆಫ್ ಕಾನ್ಸ್ಟಂಟಿನೋಪಲ್. ಏನು ಮಾಡ್ತಾರೆ ಈ ಆಟೋಮನ್ ಟರ್ಕ್ಸ್, ಕಾನ್ಸ್ಟಂಟಿನೋಪಲ್ ಎಂಬ ಈ ಪ್ರದೇಶ ಇತ್ತಲ್ಲ, ಅದು ಒಂದೇ ದಾರಿ ಆಗಿತ್ತು, ಏಷ್ಯಾ ಮತ್ತು ಯುರೋಪ್ಗೆ ಕನೆಕ್ಟ್ ಮಾಡೋ ಏಕೈಕ ದಾರಿ ಆಗಿತ್ತು. ಅದನ್ನೇ ಇವರೇನು ಮಾಡ್ತಾರೆ, ತಮ್ಮ ವಶಕ್ಕೆ ತೊಗೊಂಡ್ಬಿಡ್ತಾರೆ. ಆ್ಯಸ್ ಅ ರಿಸಲ್ಟ್ ಆಲ್ ದಿ ಟ್ರೇಡ್ ರೂಟ್ಸ್ ಕನೆಕ್ಟಿಂಗ್ ದ ಸಿಟಿ ಆಫ್ ಕಾನ್ಸ್ಟಂಟಿನೋಪಲ್ ಕೇಮ್ ಅಂಡರ್ ದ ಕಂಟ್ರೋಲ್ ಆಫ್ ಟರ್ಕ್ಸ್. ಅದೇ ಅವ್ರ ವಶಕ್ಕೆ ತಗೊಳ್ತಾರೆ. ಇದರಿಂದ ಎಲ್ಲ ಏನೋ ವ್ಯಾಪಾರ ವ್ಯವಹಾರಗಳು ನಡೀತಾ ಇತ್ತಲ್ಲ, ಅದೆಲ್ಲ ಕನೆಕ್ಟ್ ಆಗುವಂಥ ಸಿಟಿಗಳು ಎಲ್ಲನೂ ಈ ಟರ್ಕ್ಸ್, ಈ ಸಾಮ್ರಾಜ್ಯದ ಕೆಳಗಡೆ ಬಂದುಬಿಡುತ್ತೆ. ಟರ್ಕ್ಸ್ ಸ್ಟಾರ್ಟೆಡ್ ಲೆವಿಂಗ್ ಅಂದರೆ ಹೇರೋದು ಅಥವಾ ಇಂಪೋಸ್ ಮಾಡೋದು ಅಂತ ತಿಳ್ಕೊಬೋದು. ದ ಟರ್ಕ್ಸ್ ಸ್ಟಾರ್ಟೆಡ್ ಲೆವಿಂಗ್ ಟೂ ಮೆನಿ ಟ್ಯಾಕ್ಸಸ್ ಆನ್ ದ ಗೂಡ್ಸ್. ಏನು ಮಾಡ್ತಿದ್ರು ಅಂದರೆ, ಫಸ್ಟ್ ಆಫ್ ಆಲ್ ಅವ್ರ ವಶಕ್ಕೆ ಬಂದಿದೆ ಅಂದಮೇಲೆ ಅವರು ಹೆವಿ ಟ್ಯಾಕ್ಸ್ನ
ಇಂಪೋಸ್ ಮಾಡ್ತಾ ಇರ್ತಾರೆ. ಅಲ್ಲಿ ಹೋಗೋವಂಥ ಗೂಡ್ಸ್ ಅಲ್ಲಿಂದ ಪಾಸ್ ಆಗೋರು ತುಂಬ ಟ್ಯಾಕ್ಸ್ನ ಪೇ ಮಾಡಬೇಕಾಗಿರುತ್ತೆ. ಆ್ಯಸ್ ಅ ರಿಸಲ್ಟ್ ಮರ್ಚೆಂಟ್ಸ್ ಫೆಲ್ಟ್ ದ್ಯಾಟ್ ಟ್ರೇಡ್ ವಾಸ್ ನಾಟ್ ಪ್ರಾಫಿಟಬಲ್. ಇದರಿಂದ ಏನಾಯಿತು, ಅವ್ರಿಗೆ ಬರ್ತಿದ್ದಂತಹ ಲಾಭ, ಯಾರಿಗೆ ಅರಬ್ ಮರ್ಚೆಂಟ್ಸ್ಗೆ ಬರ್ತಿದ್ದಂತಹ ಲಾಭಕ್ಕಿಂತ ಟ್ಯಾಕ್ಸೇ ಜಾಸ್ತಿ ಆಗಿರೋದ್ರಿಂದ ಅವ್ರಿಗೆ ವ್ಯಾಪಾರ ವ್ಯವಹಾರ ಅಷ್ಟೊಂದು ಲಾಭದಾಯಕ ಅಂತ ಅನಿಸ್ಲಿಲ್ಲ. ಆಮೇಲೆ ಮೀನ್ವೈಲ್ ಸ್ಪೇನ್ ಆ್ಯಂಡ್ ಪೋರ್ಚುಗಲ್ ವರ್ ಅಟೆಂಪ್ಟಿಂಗ್ ಟು ಬ್ರೇಕ್ ದ ಮೊನೋಪೊಲಿ ಆಫ್ ಇಟಾಲಿಯನ್ ಟ್ರೇಡರ್ಸ್. ಮೀನ್ವೈಲ್ ಅಂದರೆ ಅಷ್ಟರಲ್ಲಿ ಸ್ಪೇನ್ ಮತ್ತು ಪೋರ್ಚುಗಲ್ ಹೇಗಿದ್ದರೂ ಅವ್ರಿಗೆ ಜಲಸಿ ಇತ್ತು, ಇಟಾಲಿಯನ್ ಮರ್ಚೆಂಟ್ಸ್ಗೆ ಜಾಸ್ತಿ ಲಾಭ ಬರ್ತಿದೆ ಅಂತ. ಈ ಸಮಯದಲ್ಲಿ ಕಾನ್ಸ್ಟಾಂಟಿನೋಪಲ್ನ ವಶಕ್ಕೆ ಆಟೋಮನ್ ಟರ್ಕ್ಸ್ ತೊಗೊಂಡಿರೋದ್ರಿಂದ ಇಟಾಲಿಯನ್ ಮರ್ಚೆಂಟ್ಸ್ಗೆ ಅಷ್ಟೊಂದೇನು ಲಾಭ ಬರ್ತಿರಲಿಲ್ಲ. ಇದೇ ಒಳ್ಳೆಯ ಸಮಯ ಅಂದ್ಬಿಟ್ಟು ಅವರು ದೇ ಸ್ಟಾರ್ಟೆಡ್ ಎನ್ಕರೇಜಿಂಗ್ ಕರೇಜಿಯಸ್ ಸೇಲರ್ಸ್ ಅಂದರೆ ತುಂಬ ಸಾಹಸವಂತ ನಾವಿಕರೇನಿರ್ತಾರೆ ಅವರು ಇಂಡಿಯಾಗೆ ಹೊಸ ಸಿ ರೂಟ್ನ ಕಂಡುಹಿಡಿಲೇಬೇಕು ಅಂತ ಅವರು ಎನ್ಕರೇಜ್ ಮಾಡ್ತಾ ಇರ್ತಾರೆ. ಯಾಕೆ ಅಂದರೆ ಅದಿದ್ದಿದ್ದು ಒಂದೇ ಏನಂತಾರೆ ನೆಲ ಮಾರ್ಗ ಅಂತ ಹೇಳ್ಬೋದು ಕಾನ್ಸ್ಟಾಂಟಿನೋಪಲ್. ಅದು ಇವಾಗ ಆಟೋಮನ್ ಟರ್ಕ್ಸ್ ಕೆಳಗಿದೆ. ಇನ್ನು ಬಿಟ್ಟರೆ ಸಿ ರೂಟೇ ಇರೋದು. ಆಗಿನ ಕಾಲದಲ್ಲಿ ಏರೋಪ್ಲೇನೂ ಇರಲಿಲ್ಲ, ಏನೂ ಇರಲಿಲ್ಲ. ದ ಇನ್ವೆನ್ಷನ್ ಆಫ್ ಕಂಪಾಸ್, ಆಸ್ಟ್ರೋಲೋಬ್ಸ್ ಆ್ಯಂಡ್ ಗನ್ ಪೌಡರ್ ಪ್ರೊವೈಡೆಡ್ ಫರ್ದರ್ ಇಂಪೆಟಸ್ ಅಂದರೆ ಎನ್ಕರೇಜ್ಮೆಂಟ್ ಅಂತ ಅನ್ಕೋಬೋದು. ದ ಇನ್ವೆನ್ಷನ್ ಆಫ್ ಕಂಪಾಸ್ ಅಂದರೆ ನಿಮಗೆಲ್ಲ ಗೊತ್ತಿರ್ಬೋದು, ಅದೊಂದು ಡಿವೈಸ್. ಅದರಿಂದ ನಾವು ದಿಕ್ಕುಗಳನ್ನ ಕಂಡುಹಿಡಿಬೋದು. ಆಸ್ಟ್ರೋಲೋಬ್ಸ್ ಕೂಡ ಅದಕ್ಕೆ ಯೂಸ್ ಆಗ್ತಾಯಿತ್ತು. ಗನ್ ಪೌಡರ್ ಶತ್ರುಗಳನ್ನ ನಿರ್ವಹಿಸೋಕ್ಕೆ ಯೂಸ್ ಮಾಡ್ತಿದ್ರು. ಪ್ರೊವೈಡೆಡ್ ಫರ್ದರ್, ಇನ್ನೊಂದು ಸ್ವಲ್ಪ ಅದು ಎನ್ಕರೇಜ್ ಮಾಡ್ದಂಗೆ ಆಯಿತು ಈ ಆ್ಯಕ್ಟ್ನ. ಯಾವ ಆ್ಯಕ್ಟು? ಈ ಯುರೋಪಿಯನ್ಸ್ ಅಂದರೆ ಸ್ಪೇನ್ ಮತ್ತು ಪೋರ್ಚುಗಲ್ ಸೇಲರ್ಸು ಹೊಸ ರೂಟ್ನ ಇಂಡಿಯಾಗೆ ಕಂಡುಹಿಡಿಯುವಂಥ ಆ್ಯಕ್ಟ್ಗೆ ಇದು ಎನ್ಕರೇಜ್ಮೆಂಟ್ ನೀಡ್ತು. ಇಷ್ಟೊಂದು ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಬಟ್ ನೀವು ಬರೀಬೇಕಾಗಿರೋದು 4 ಅಥವಾ 6 ಪಾಯಿಂಟ್ಸ್ ಅಕಾರ್ಡಿಂಗ್ ಟು ದ ಮಾರ್ಕ್ಸ್. ಮತ್ತು ಶಾರ್ಟಾಗಿ ನಾವು ನೋಟ್ಸಲ್ಲಿ ಪ್ರೊವೈಡ್ ಮಾಡಿದ್ದೀವಿ, ಅದನ್ನೇ ಬರೆದ್ರೆ ಆಯಿತು. ಫಾರ್ ದಿ ಕಾನ್ಸೆಪ್ಷುಯಲ್ ಅಂಡರ್ಸ್ಟ್ಯಾಂಡಿಂಗ್ ನಾನು ಇಷ್ಟೊಂದು ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಎಲಾಬ್ರೇಟ್ ಮಾಡಿ. ನೆಕ್ಸ್ಟ್ ಟಾಪಿಕ್, ಅ ನ್ಯೂ ಸಿ ರೂಟ್ ಟು ಇಂಡಿಯಾ. ವಾಸ್ಕೋ ಡ ಗಾಮಾ, ದ ಪೋರ್ಚುಗೀಸ್ ಸೇಲರ್ ಹೂ ಲೆಫ್ಟ್ ಲಿಸ್ಬನ್ ಅನ್ನೋದು ಒಂದು ಪ್ರದೇಶ. ವಾಸ್ಕೋ ಡ ಗಾಮಾ ಒಬ್ಬ ವ್ಯಕ್ತಿ, ಪೋರ್ಚುಗೀಸ್ ನಾವಿಕ ಸೇಲರ್ ಹೂ ಲೆಫ್ಟ್ ಲಿಸ್ಬನ್ ಪ್ರದೇಶ ಆ್ಯಂಡ್ ರೀಚ್ಡ್ ಕಪ್ಪಾಡು ನಿಯರ್ ಕ್ಯಾಲಿಕಟ್ ಕಪ್ಪಾಡು ಇರೋದೆಲ್ಲ ಕೇರಳ ಹತ್ತಿರ, ಆನ್ ದಿ ಈಸ್ಟ್ ಕೋಸ್ಟ್ ಆಫ್ ಇಂಡಿಯಾ. ಈಸ್ಟ್ ಕೋಸ್ಟ್ ನಮ್ಮ ಪೂರ್ವ ಕರಾವಳಿ ಅಲ್ಲಿ ಬಂದು ಅವನು ರೀಚ್ ಆಗ್ತಾನೆ 1498. ಈ 1498 ಅನ್ನೋದು ತುಂಬ ಇಂಪಾರ್ಟೆಂಟ್. ವಾಸ್ಕೋ ಡ ಗಾಮಾ ನೇಮ್ ಇಂಪಾರ್ಟೆಂಟ್, ಲಿಸ್ಬನ್ ಇಂಪಾರ್ಟೆಂಟ್, ಕ್ಯಾಲಿಕಟ್ ಇಂಪಾರ್ಟೆಂಟ್, 1498 ಇಂಪಾರ್ಟೆಂಟ್. ಆಲ್ ಆಫ್ ದೀಸ್ ಆರ್ 1 markers, ವೆರಿ ವೆರಿ ಇಂಪಾರ್ಟೆಂಟ್. ಬೈ ದಿಸ್ ಹಿ ವಾಸ್ ಸಕ್ಸಸ್ಫುಲ್ ಇನ್ ಡಿಸ್ಕವರಿಂಗ್ ಅ ನ್ಯೂ ಸಿ ರೂಟ್. ಇದರಿಂದ ಅವನು ಸಕ್ಸಸ್ಫುಲ್ ಆಗ್ತಾನೆ ಒಂದು ಹೊಸ ರೂಟ್ನ ಇಂಡಿಯಾಗೆ ಕಂಡುಹಿಡಿಯೋದ್ರಲ್ಲಿ. ದಿಸ್ ರೂಟ್ ಕಂಟಿನ್ಯೂಡ್ ಟು ಬಿ ದ ರೂಟ್ ಆಫ್ ಟ್ರೇಡ್ ಬಿಟ್ವೀನ್ ಇಂಡಿಯಾ ಆ್ಯಂಡ್ ಯುರೋಪ್ ಫಾರ್ ಮೆನಿ ಇಯರ್ಸ್. ಹೇಗಿದ್ರೂ ಅಲ್ಲಿ ಕಾನ್ಸ್ಟಾಂಟಿನೋಪಲ್ ಆಟೋಮನ್ ಟರ್ಕ್ಸ್ ಕೈ ಕೆಳಗಿದೆ. ಹೊಸ ರೂಟ್ ಕೂಡ ಸಿಕ್ತು ಸಮುದ್ರದಿಂದ, ವಾಸ್ಕೋ ಡ ಗಾಮಾಯಿಂದ. ಈ ಹೊಸ ರೂಟ್ ಏನಿದೆ ಸಮುದ್ರದ ಮಾರ್ಗ, ಇದು ತುಂಬ ವರ್ಷಗಳ ಕಾಲ ವ್ಯಾಪಾರ ವ್ಯವಹಾರಕ್ಕೆ ಬಳಕೆ ಆಗ್ತಾ ಇತ್ತು. ಲೈಕ್ ದಿಸ್ ಪೋರ್ಚುಗೀಸ್ ವರ್ ದ ಫಸ್ಟ್ ಟು ರೀಎಸ್ಟಾಬ್ಲಿಷ್ ಟ್ರೇಡ್ ಬಿಟ್ವೀನ್ ಇಂಡಿಯಾ ಆ್ಯಂಡ್ ಯುರೋಪ್. ಇದು MCQಗೆ ಕೇಳ್ಬೋದು. ಲೈಕ್ ದಿಸ್ ಪೋರ್ಚುಗೀಸ್ ಹೂ ಆರ್ ದ ಫಸ್ಟ್ ಟು ರೀಎಸ್ಟಾಬ್ಲಿಷ್ ಟ್ರೇಡ್ ಬಿಟ್ವೀನ್ ಇಂಡಿಯಾ ಆ್ಯಂಡ್ ಯುರೋಪ್ ಅಂತ ಕೇಳ್ಬೋದು. ಇದರ ಅರ್ಥ ಏನಂದರೆ ಪೋರ್ಚುಗೀಸ್ ಅವರು ಫಸ್ಟ್ ಟು ರೀಎಸ್ಟಾಬ್ಲಿಷ್ ಮರುಸ್ಥಾಪನೆ ಮಾಡಿದ್ರು ಏನ ವ್ಯಾಪಾರ ಮತ್ತು ವ್ಯವಹಾರ. ನಿಂತು ಹೋಗಿತ್ತಲ್ಲ ಕಾನ್ಸ್ಟಾಂಟಿನೋಪಲ್ ಆಟೋಮನ್ ಟರ್ಕ್ಸ್ ಕೈ ಕೆಳಗೆ ಬಂದು, ಇವ್ರು ಹೊಸ ರೂಟ್ ಕಂಡುಹಿಡಿಯೋದ್ರ ಮೂಲಕ ಪೋರ್ಚುಗೀಸ್ ಅವರೇ ಫಸ್ಟು ಯಾವುದರಲ್ಲಿ ಇಂಡಿಯಾ ಮತ್ತು ಯುರೋಪ್ನ ವ್ಯಾಪಾರ ವಹಿವಾಟುಗಳನ್ನ ಮತ್ತೆ ಕಂಟಿನ್ಯೂ ಮಾಡೋದ್ರಲ್ಲಿ. ಇದು MCQಗೆ ಕೇಳುವಂಥ ಇಂಪಾರ್ಟೆಂಟ್ ಕ್ವೆಶ್ಚನ್. ಈ ಥರ ನೋದಿಸ್ ಅನ್ನೋ ಬಾಕ್ಸಲ್ಲಿ ಕೊಟ್ಟಿರೋದು ಅಷ್ಟೊಂದೇನು ಇಂಪಾರ್ಟೆಂಟ್ ಇಲ್ಲ, ಆ್ಯಕ್ಚುಲಿ ಎಕ್ಸಾಮ್ಗೆ ಬರೋದೇ ಇಲ್ಲ ಅಂತಲೇ ಹೇಳಬೇಕು ಈ ಚಾಪ್ಟರಿಂದ. ನೆಕ್ಸ್ಟ್ ಟಾಪಿಕ್ ಈಸ್ ಯುರೋಪಿಯನ್ ಟ್ರೇಡ್ ಕಂಪನೀಸ್. ಈಗ ಫಸ್ಟ್ ಒಬ್ಬೊಬ್ಬರಾಗೆ ಬರ್ತಾ ಹೋಗ್ತಾರೆ. ಯುರೋಪಿಯನ್ ಅವರು ವ್ಯಾಪಾರಕ್ಕಾಗಿ ಒಬ್ಬೊಬ್ಬರೇ ಬರ್ತಾರೆ. ನಾವು ಚಿಕ್ಕ ವಯಸ್ಸಲ್ಲೆಲ್ಲ ಏನು ಕಲ್ತಿರ್ತೀವಿ ಬ್ರಿಟಿಷ್ ಅವರೊಬ್ಬರೇ ಬಂದಿರೋದು ಅಂತ, ಆದರೆ ಫಸ್ಟ್ ಬಂದಿದ್ದು ಪೋರ್ಚುಗೀಸ್, ಇದು ನೆನಪಿರಲಿ. ಹೀಗೆ ಅನೇಕ ಟ್ರೇಡ್ ಕಂಪನಿಗಳು ಅಂತಂದರೆ ವ್ಯಾಪಾರಕ್ಕಾಗಿ ಬಂದಂತಹ ಕಂಪನಿಗಳು. ಮೊದಲನೇದಾಗಿ ಪೋರ್ಚುಗೀಸ್. ಇಂಟ್ರೊಡಕ್ಷನ್ ಓದ್ಬಿಡೋಣ. ವಿತ್ ಸಕ್ಸಸ್ ಆಫ್ ಪೋರ್ಚುಗೀಸ್ ಮೆನಿ ಡಚ್, ಫ್ರೆಂಚ್ ಆ್ಯಂಡ್ ಇಂಗ್ಲಿಷ್ ಅಂದರೆ ಇಲ್ಲಿ ಬ್ರಿಟಿಷ್ಗೆ ಪರ್ಯಾಯ ಪದ. ಅರೈವ್ಡ್ ಎಟ್ ಇಂಡಿಯಾ ಫಾರ್ ಟ್ರೇಡ್, ಭಾರತಕ್ಕೆ ಬಂದರು ವ್ಯಾಪಾರಕ್ಕಾಗಿ. ದಿಸ್ ಡೆವಲಪ್ಮೆಂಟ್ ನಾಟ್ ಓನ್ಲಿ ಚೇಂಜ್ಡ್ ದ ಹಿಸ್ಟ್ರಿ ಆಫ್ ಇಂಡಿಯಾ, ಇದು ಇಂಡಿಯಾದ ಇತಿಹಾಸವನ್ನು ಮಾತ್ರ ಚೇಂಜ್ ಮಾಡಲಿಲ್ಲ. ಅಂದರೆ ಅವ್ರು ಬಂದಿದ್ದರಿಂದ ನಮಗೆ ಎಫೆಕ್ಟ್ ಆಗಿದ್ದು ನಮ್ಮ ಇತಿಹಾಸಕ್ಕೆ ಮಾತ್ರ ಅಲ್ಲ, ಇದು ಯುರೋಪ್ನ
ಇತಿಹಾಸವನ್ನು ಕೂಡ ಚೇಂಜ್ ಮಾಡ್ತು ಅಂತ, ಅಂದರೆ ಯುರೋಪ್ ಮತ್ತು ಇಂಡಿಯಾದ ಹಿಸ್ಟ್ರಿನ ಚೇಂಜ್ ಮಾಡ್ತು ಅಂತ. ಇದರಿಂದ ಇಂಪಾರ್ಟೆಂಟ್ ಏನು ಕ್ವೆಶ್ಚನ್ ಬರೋದಿಲ್ಲ, ತಲೆ ಕೆಡಿಸ್ಕೋಬೇಡಿ. ಪೋರ್ಚುಗೀಸ್ ವರ್ ದ ಫಸ್ಟ್ ಅಂತ ಹೇಳಿದೆ, ಇಲ್ಲಿ ಅದೇ ಕೊಟ್ಟಿದ್ದಾರೆ. ಪೋರ್ಚುಗೀಸ್ ವರ್ ದ ಫಸ್ಟ್ ಟು ಅರೈವ್ ಅಟ್ ಇಂಡಿಯಾ ಫಾರ್ ದ ಟ್ರೇಡ್ ಆ್ಯಂಡ್ ವರ್ ಆಲ್ಸೋ ಲಾಸ್ಟ್ ಟು ಲೀವ್ ಇಂಡಿಯಾ ಆನ್ ದ ಸೀ ರೂಟ್. ಮೊದಲು ಬಂದಿದ್ದು ಅವರೇ, ಕೊನೆಗೆ ಹೋಗಿದ್ದು ಅವರೇ ಅಂತ. ಕೊನೆಗೆ ಹೋಗಿದ್ದನ್ನ ಜಾಸ್ತಿ ಏನು ತಲೆಗೆ ಹಾಕೋಬೇಡಿ. ಕ್ವೆಶ್ಚನ್ ಬೀಳೋದು ಹೂ ಆರ್ ದ ಫಸ್ಟ್ ಟು ಅರೈವ್ ಇನ್ ಇಂಡಿಯಾ ಫಾರ್ ದ ಟ್ರೇಡ್ ಅಂತ ಕೇಳ್ತಾರೆ. ಸೊ ಪೋರ್ಚುಗೀಸ್ ಅಂತ ಬರ್ತಾರೆ. ಆಯಿತು, MCQಸ್ಗೆ ಬೀಳೋ ಸಾಧ್ಯತೆ 100% ಆಫ್ಟರ್ ವಾಸ್ಕೋ ಡಗಾಮ ಬಂದಾದಮೇಲೆ ಪೋರ್ಚುಗೀಸ್ ಅವನೇ ಒಬ್ಬ ಬರ್ತಾನೆ. ಯಾರಪ್ಪ ಅವನು ಅಂದರೆ ಫ್ರಾನ್ಸಿಸ್ಕೋ ಡಿ ಅಲ್ಮೇಡಾ ಅಂತ. ಇಲ್ಲಿ ಪ್ರೊನೌನ್ಸಿಯೇಷನ್ ಇಂಪಾರ್ಟೆಂಟ್ ಅಲ್ಲ, ವರ್ಡ್ ಸ್ಪೆಲ್ಲಿಂಗ್ ಇಂಪಾರ್ಟೆಂಟ್. ಫ್ರಾನ್ಸಿಸ್ಕೋ ಡಿ ಅಲ್ಮೇಡಾ ಅರೈವ್ಡ್ ಇನ್ ಇಂಡಿಯಾ ಆಸ್ ದ ವೈಸ್ ರಾಯ್ ಆಫ್ ಪೋರ್ಚುಗೀಸ್. ವೈಸ್ ರಾಯ್ ಅಂದರೆ ಗೌರ್ಮೆಂಟ್ ಅಧಿಕಾರಿ ಅಂತ ಹೇಳ್ಬೋದು. ಪೋರ್ಚುಗೀಸರ ಗೌರ್ಮೆಂಟ್ ಅಧಿಕಾರಿಯಾದಂತಹ ಫ್ರಾನ್ಸಿಸ್ಕೋ ಡಿ ಅಲ್ಮೇಡಾ. ಇದನ್ನು ಅನೇಕ ಬಾರಿ ಕೇಳ್ತಾನೆ ಇರ್ತಾರೆ. ಈಗ ನಾನು 1 ಮಾರ್ಕಸ್ ಏನು ಹೇಳಿದೆ ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಈ ಫ್ರಾನ್ಸಿಸ್ಕೋ ಡಿ ಅಲ್ಮೇಡಾ. ಈ ಬ್ಲೂ ವಾಟರ್ ಪಾಲಿಸಿ ಅಂತೂ 100 ಸತಿ ಕೇಳ್ಬಿಟ್ಟಿದ್ದಾರೆ ಬೋರ್ಡ್ ಎಕ್ಸಾಮಲ್ಲಿ. ಹಿ ಇಂಪ್ಲಿಮೆಂಟೆಡ್ ಬ್ಲೂ ವಾಟರ್ ಪಾಲಿಸಿ. ಹೂ ಇಂಪ್ಲಿಮೆಂಟೆಡ್ ಬ್ಲೂ ವಾಟರ್ ಪಾಲಿಸಿ ಅಂತ ಕೇಳ್ತಾನೆ ಇರ್ತಾರೆ. ನೀವು ಬರೀಬೇಕಾಗಿರೋದು ಫ್ರಾನ್ಸಿಸ್ಕೋ ಡಿ ಅಲ್ಮೇಡಾ. ಹೂ ವಾಸ್ ಹಿ ಅಂತಲೂ ಕೇಳ್ಬೋದು. ಹಿ ವಾಸ್ ದ ವೈಸ್ ರಾಯ್ ಆಫ್ ಪೋರ್ಚುಗೀಸ್ ಅಂತ ಬರೀಬೋದು. ಈ ಥರನೂ ಕ್ವೆಶ್ಚನ್ ಕೇಳ್ಬೋದು. ವಾಸ್ಕೋ ಡಗಾಮ ಆದಮೇಲೆ ನೆಕ್ಸ್ಟ್ ಬಂದವನು ಯಾರು, ಪೋರ್ಚುಗೀಸ್ ಅವನು ಅಂತ. ಫ್ರಾನ್ಸಿಸ್ಕೋ ಡಿ ಅಲ್ಮೇಡಾ. ಎಲ್ಲದಕ್ಕೂ ಆನ್ಸರ್ ಫ್ರಾನ್ಸಿಸ್ಕೋ ಡಿ ಅಲ್ಮೇಡಾ. ಬ್ಲೂ ವಾಟರ್ ಪಾಲಿಸಿನ ತಂದ. ಏನಪ್ಪ ಈ ಪಾಲಿಸಿ ಅಂದರೆ, ವಾಟ್ ಈಸ್ ಬ್ಲೂ ವಾಟರ್ ಪಾಲಿಸಿ ಅಂತ 1 ಮಾರ್ಕ್ ಕ್ವೆಶ್ಚನ್. ಇದು ತುಂಬ ಇಂಪಾರ್ಟೆಂಟ್. ಈ ಚಾಪ್ಟ್ರಿಂದ ಹೇಳಿದ್ನಲ್ಲ, 1 ಮಾರ್ಕ್ 2 ಮಾರ್ಕ್ ಮತ್ತು 3 ಮಾರ್ಕ್ ಸ್ವಲ್ಪ ಕಡಿಮೆ ಸಾಧ್ಯತೆಗಳಿದ್ರು. 2 ಮಾರ್ಕ್ಸ್ ಮತ್ತು 1 ಮಾರ್ಕ್ದು ತುಂಬಾ ಕ್ವೆಶ್ಚನ್ಸ್ ಬರುತ್ತೆ ಬೋರ್ಡ್ ಎಕ್ಸಾಮಲ್ಲಿ. ನೀವು ಲೈನ್ ಬೈ ಲೈನ್, ಇನ್ ಬಿಟ್ವೀನ್ ದ ಲೈನ್ಸ್ ಓದೋದು ಅಂತಾರಲ್ಲ, ಅದನ್ನು ಅಭ್ಯಾಸ ಮಾಡ್ಕೋಬೇಕು ಈಗಲಿಂದನೇ, ಯಾಕೆಂದರೆ ಎಕ್ಸಾಮ್ ಹತ್ತಿರ ಬರ್ತಾ ಇದೆ. ಬ್ಲೂ ವಾಟರ್ ಪಾಲಿಸಿ. In order to establish the supremacy over the sea instead of supremacy over the lands. ಇವನು ಏನು ತಲೆ ಉಪಯೋಗಿಸ್ತಾ ಇವನು ಫ್ರಾನ್ಸಿಸ್ಕೋ ಡಿ ಅಲ್ಮೇಡಾ ಬಂದವನು ಏನು ಮಾಡ್ದ ಅಂದರೆ, ಈ ನಿಮಗೆ ಕ್ವೆಶ್ಚನ್ ಕೇಳ್ತಾರೆ ಬ್ಲೂ ವಾಟರ್ ಪಾಲಿಸಿ ಅಂದರೆ ಏನು ಅಂತ, ಆವಾಗ ಈ ಲೈನ್ ಬರ್ತಾರೆ ಸಾಕು. ಇನ್ ಆರ್ಡರ್ ಟು ಎಸ್ಟಾಬ್ಲಿಷ್ ದ ಸುಪ್ರೀಮಸಿ ಓವರ್ ದ ಸಿ ಇನ್ಸ್ಟೆಡ್ ಆಫ್ ಸುಪ್ರೀಮಸಿ ಓವರ್ ದ ಲ್ಯಾಂಡ್ಸ್ ಹಿ ಇಂಪ್ಲಿಮೆಂಟೆಡ್ ಬ್ಲೂ ವಾಟರ್ ಪಾಲಿಸಿ ಅಂತ ಬರಿಬೋದು ಅಷ್ಟೇ. ಇದರ ಮೀನಿಂಗ್ ಏನಪ್ಪ ಅಂದರೆ, ಈಗ ಭೂಪ್ರದೇಶವನ್ನು ನಾವು ನಮ್ಮ ವಶಕ್ಕೆ ಪಡಿಸ್ಕೊಳ್ಳೋದ್ಕಿಂತ ಸಮುದ್ರವನ್ನು ಅಕ್ವೈರ್ ಮಾಡ್ತಾ ಹೋಗೋದು. ಈಗ ಒಂದೊಂದು ದೇಶನ ಗೆಲ್ಲೋದಕ್ಕಿಂತ ಸಮುದ್ರನೇ ಜಾಸ್ತಿ ಇದೆ. ನಿಮಗೆಲ್ಲ ಗೊತ್ತು, ಅರ್ಥಲ್ಲಿ ಜಾಸ್ತಿ ನೀರೇ ಇರೋದು ಅಂತ. ಸಮುದ್ರನ ನಾವು ಜಾಸ್ತಿ ಅಕ್ವೈರ್ ಮಾಡ್ತಾ ಹೋದರೆ ಅದು ಲಾಭ ಆಗುತ್ತೆ ಅನ್ನೋ ರೀತಿಯಲ್ಲಿ. ಕಾನ್ಸೆಪ್ಟ್ ಇಲ್ಲಿ ಇಂಪಾರ್ಟೆಂಟ್ ಅಲ್ಲ, ಸುಮ್ಮನೆ ನಿಮ್ಮ ಅಂಡರ್ಸ್ಟ್ಯಾಂಡಿಂಗ್ಗೆ ಹೇಳ್ತಾ ಇರೋದು. ಎಕ್ಸಾಮ್ಗೆ ಇದು 1 ಮಾರ್ಕ್ ತುಂಬ ಇಂಪಾರ್ಟೆಂಟ್ ಕ್ವೆಶ್ಚನ್. ಓಕೆ, ಬ್ಲೂ ವಾಟರ್ ಪಾಲಿಸಿ ಇಂಪ್ಲಿಮೆಂಟೆಡ್ ಬೈ ಫ್ರಾನ್ಸಿಸ್ಕೋ ಡಿ ಅಲ್ಮೇಡಾ ಮುಗೀತು. ನೆಕ್ಸ್ಟ್ ಬರೋದು, ಕನ್ಫ್ಯೂಷನ್ ಮಾಡ್ಕೋಬೇಡಿ ಇವರಿಬ್ಬರ ಮಧ್ಯ. ನೆಕ್ಸ್ಟ್ ಬರೋದು ಆಲ್ಫೋನ್ಸೋ ಡಿ ಅಲ್ಬ್ಯೂಕರ್ಕ್. ಅಗೇನ್ ಪ್ರೊನೌನ್ಸಿಯೇಷನ್ ಇಸ್ ನಾಟ್ ಇಂಪಾರ್ಟೆಂಟ್, ದ ಟರ್ಮ್ ಇಸ್ ಇಂಪಾರ್ಟೆಂಟ್. ಹೂ ಕೇಮ್ ಆಫ್ಟರ್ ಅಲ್ಮೀಡಾ ಅಂದರೆ ಫ್ರಾನ್ಸಿಸ್ಕೋ ಆದಮೇಲೆ ಬಂದವನು ಆಲ್ಫೋನ್ಸೋ ದಿ ಅಲ್ಬ್ಯೂಕರ್ಕ್. ಈ 3 ವರ್ಡು ಒಬ್ಬನೇ ಮನುಷ್ಯನ ಹೆಸರು. ಓಕೆ, ಇಸ್ ಕನ್ಸಿಡರ್ಡ್ ಆ್ಯಸ್ ದ ರಿಯಲ್ ಫೌಂಡರ್ ಆಫ್ ಪೋರ್ಚುಗೀಸ್ ಎಂಪೈರ್ ಇನ್ ಇಂಡಿಯಾ. ಕ್ವೆಶ್ಚನ್ ಬೀಳೋದು ನಿಮ್ಗೆ ಹೇಗೆ ಬೀಳುತ್ತೆ ಅಂದರೆ, ಹೂ ಈಸ್ ಕನ್ಸಿಡರ್ಡ್ ಆ್ಯಸ್ ದ ರಿಯಲ್ ಫೌಂಡರ್ ಆಫ್ ಪೋರ್ಚುಗೀಸ್ ಎಂಪೈರ್ ಇನ್ ಇಂಡಿಯಾ ಆ್ಯಂಡ್ ವೈ ಅಂತಲೂ ಕೇಳ್ಬೋದು. 2 ಮಾರ್ಕ್ಸ್ಗೆ ಕೇಳ್ಬೋದು ಅಥವಾ 1 ಮಾರ್ಕ್ಗೆ ಕೇಳ್ಬೋದು. MCQ ಅಲ್ಲೂ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಆಲ್ಫೋನ್ಸೋ ಡಿ ಅಲ್ಬ್ಯೂಕರ್ಕ್ ಅಲ್ಮೇಡಾ ಆದಮೇಲೆ ಬಂದ. ಇವನ್ನ ರಿಯಲ್ ಫೌಂಡರ್ ಆಫ್ ಪೋರ್ಚುಗೀಸ್ ಎಂಪೈರ್ ಇನ್ ಇಂಡಿಯಾ ಅಂತ ಕರೀತಾರೆ. ರಿಯಲ್ ಫೌಂಡರ್ ಇನ್ ಇಂಡಿಯಾ ಯಾಕೆ ಅಂದರೆ, ಹಿ ವೇಜ್ಡ್ ಅ ಬ್ಯಾಟಲ್ ಅಗೇನ್ಸ್ಟ್ ಸುಲ್ತಾನ್ ಆಫ್ ಬಿಜಾಪುರ್. ಕನ್ಫ್ಯೂಷನ್ ಮಾಡ್ಕೋಬೇಡಿ, ಹಿ ವೇಜ್ಡ್ ಅ ಬ್ಯಾಟಲ್ ಅಗೇನ್ಸ್ಟ್. ಏನೇನು ಮಾಡ್ತಾನೆ, ಸುಲ್ತಾನ್ ಆಫ್ ಬಿಜಾಪುರ್, ನಮ್ಮ ಕರ್ನಾಟಕದ ಬಿಜಾಪುರದಲ್ಲಿ ಸುಲ್ತಾನ್ ಆಫ್ ಬಿಜಾಪುರ್ ಆ ಕಾಲದಲ್ಲಿ ಆಳ್ತಿರ್ತಾನೆ. ಅವನ ವಿರುದ್ಧ ಇವನು ಒಂದು ವಾರ್ನ ಡಿಕ್ಲೇರ್ ಮಾಡ್ತಾನೆ. ವೇಜ್ಡ್ ಅಂದರೆ ಡಿಕ್ಲೇರ್ ಮಾಡೋದು ಅಂತ. 1510 ಈ ಡೇಟ್ ತುಂಬ ಇಂಪಾರ್ಟೆಂಟ್. ವಾನ್ ಗೋವಾ. ಅಲ್ಲಿ ಆ್ಯಕ್ಚುಲಿ ಬಿಜಾಪುರಿಂದ ಗೋವಾ ತನಕ ಅವನ ಎಂಪೈರ್ ಇರುತ್ತೆ. ಯಾರ್ದು? ಸುಲ್ತಾನ್ ಆಫ್ ಬಿಜಾಪುರ್ದು. ಅವನು ಆಲ್ಫೋನ್ಸೋ ದಿ ಅಲ್ಬ್ಯೂಕರ್ಕು ಸುಲ್ತಾನ್ ಆಫ್ ಬಿಜಾಪುರ್ ವಿರುದ್ಧ ವಾರ್ನ ವೇಜ್ ಮಾಡಿ 1510 ಗೋವಾನ ಗೆಲ್ತಾನೆ. ಬಿಜಾಪುರಲ್ಲಿ ವೇಜ್ ಮಾಡಿಬಿಟ್ಟು ಗೋವಾ ಹೆಂಗಪ್ಪ ಗೆದ್ದ ಅಂತ ಅಂದ್ಕೊಬಿಡಿ. ಫುಲ್ ಅಲ್ಲಿವರೆಗೂ ಅವನ ಎಂಪೈರ್ ಎಕ್ಸ್ಪ್ಯಾಂಡ್ ಆಗಿರುತ್ತೆ. ಸೊ ಗೋವಾನ ಗೆಲ್ತಾನೆ ಆಲ್ಫೋನ್ಸೋ ದಿ ಅಲ್ಬ್ಯೂಕರ್ಕ್. ಫಸ್ಟ್ ಟೈಮ್ ಗೋವಾನ ಗೆದ್ದು ಪವರ್ನ ಎಸ್ಟಾಬ್ಲಿಷ್ ಮಾಡ್ದ ಇಂಡಿಯಾದಲ್ಲಿ ಅಂದ್ಬಿಟ್ಟು ಇದು ರೀಸನ್. ಹಿ ಈಸ್ ಕಾಲ್ಡ್ ಆಸ್ ದ ರಿಯಲ್ ಫೌಂಡರ್ ಆಫ್ ಪೋರ್ಚುಗೀಸ್ ಪವರ್ ಇನ್ ಇಂಡಿಯಾ. ಇದು ಇಂಗ್ಲೀಷಲ್ಲಿ ನಾವು ನಿಮಗೆ ನೋಟ್ಸ್ ಪ್ರೊವೈಡ್ ಮಾಡಿದ್ದೀವಿ, ಸೊ ರೆಫರ್ ದ್ಯಾಟ್. The Portuguese had absolute monopoly over trade with India
ಫಾರ್ ಆಲ್ಮೋಸ್ಟ್ ಅ ಸೆಂಚುರಿ ಆ್ಯಂಡ್ ದರ್ ಪವರ್ ಡಿಕ್ಲೈನ್ ವಿತ್ ದ ಅರೈವಲ್ ಆಫ್ ಇಂಗ್ಲೀಷ್ ಆ್ಯಂಡ್ ಫ್ರೆಂಚ್ ಇನ್ ಇಂಡಿಯಾ. ಇದು ತುಂಬ ಇಂಪಾರ್ಟೆಂಟ್ ಕ್ವೆಶ್ಚನ್. ಟ್ರಿಕ್ಕಿ ಮಾಡಬೇಕು ಕ್ವೆಶ್ಚನ್ ಪೇಪರ್ನ, ಕಷ್ಟ ಮಾಡಬೇಕು ಅಂತ ಕ್ವೆಶ್ಚನ್ ಪೇಪರ್ ಸೆಟ್ಟರ್ಸ್ ಮೈಂಡಲ್ಲಿದ್ದರೆ ಇದನ್ನು ಕೇಳ್ತಾರೆ. ದ ಪೋರ್ಚುಗೀಸ್ ಹ್ಯಾಡ್ ಆಬ್ಸಲ್ಯೂಟ್ ಮೋನೋಪೊಲಿ ಅಂದರೆ ಏನಂತಾರೆ, ಒಬ್ಬರ ಕೈಯಲ್ಲೇ ಎಲ್ಲ ಅಧಿಕಾರ ಇರೋದು ಅಂತ. ಪೋರ್ಚುಗೀಸ್ ಹ್ಯಾಡ್ ಅಬ್ಸಲ್ಯೂಟ್ ಮೋನೋಪೊಲಿ, ಅವ್ರ ಕೈಲೇ ಪೂರ್ತಿ ಅಧಿಕಾರ ಇತ್ತು ಯಾವುದ್ರದ್ದು. ಟ್ರೇಡ್ ವಿತ್ ಇಂಡಿಯಾದ ವ್ಯಾಪಾರದ ಮೇಲೆ ಅವ್ರದ್ದು ಪೂರ್ತಿ ಅಧಿಕಾರ ಇತ್ತು. ಫಾರ್ ಆಲ್ಮೋಸ್ಟ್ ಅ ಸೆಂಚುರಿ ಅಂದರೆ 100 ವರ್ಷಗಳ ಕಾಲ ಅವರೇ ಈ ಇಂಡಿಯಾದ ವ್ಯಾಪಾರದ ಮೇಲೆ ಅಧಿಕಾರ ಇತ್ತು ಅವ್ರಿಗೆ ಅಂತ. ಆ್ಯಂಡ್ ದರ್ ಪವರ್ ಡಿಕ್ಲೈನ್ಡ್ ಅಂದರೆ ಡಿಕ್ರೀಸ್ಡ್ ಅಂತ ಅರ್ಥ ಮಾಡ್ಕೋಬೋದು. ಪವರ್ ಡಿಕ್ಲೈನ್, ಅವ್ರ ಶಕ್ತಿ ಅಂದರೆ ಅವರು ಅಧಿಕಾರ ಕಡಿಮೆ ಆಗ್ತಾ ಬಂತು. ಯಾಕೆ ರೀಸನ್ ಕೇಳ್ತಾರೆ. ಕ್ವೆಶ್ಚನ್ ಏನು ಬೀಳ್ಬೋದು ಅಂದರೆ, ವೈ ದ ಪೋರ್ಚುಗೀಸ್ ಪವರ್ ಡಿಕ್ಲೈನ್ಡ್ ಅಂತ ಕೇಳ್ತಾರೆ. 2 ಮಾರ್ಕ್ಸ್ಗೂ ಕೇಳ್ಬೋದು, 1 ಮಾರ್ಕ್ಗೂ ಕೇಳ್ಬೋದು. ಇಟ್ ಡಿಕ್ಲೈನ್ಡ್ ವಿತ್ ದ ಅರೈವಲ್ ಆಫ್ ಇಂಗ್ಲೀಷ್ ಆ್ಯಂಡ್ ಫ್ರೆಂಚ್. ಬ್ರಿಟಿಷ್ ಮತ್ತು ಫ್ರೆಂಚ್ ಇವ್ರಿಗಿಂತ ತುಂಬ ಸ್ಟ್ರಾಂಗ್ ಆಗಿದ್ದರಿಂದ ಪೋರ್ಚುಗೀಸ್ ಪವರ್ ಇಂಡಿಯಾದಲ್ಲಿ ಕಡಿಮೆ ಆಗ್ತಾ ಬಂತು. ಇದು ರೀಸನ್. ನೋಟ್ಸಲ್ಲಿ ನಿಮಗೆ ಕ್ವೆಶ್ಚನ್ ಆ್ಯಂಡ್ ಆನ್ಸರ್ಸ್ ಫಾರ್ಮಲ್ಲಿ ಕೊಟ್ಟಿರ್ತೀವಿ. ಸೊ ಅಡ್ಮಿನಿಸ್ಟ್ರೇಟಿವ್ ಸೆಂಟರ್ ಆಫ್ ಪೋರ್ಚುಗೀಸ್ ಅಂತ ಇಲ್ಲಿ ಹೇಳ್ತಾರೆ. ಈ ಪಾಯಿಂಟ್ ಇಂಪಾರ್ಟೆಂಟ್. ಅಡ್ಮಿನಿಸ್ಟ್ರೇಟಿವ್ ಸೆಂಟರ್ ಅಂದರೆ ಅವರು ಅಧಿಕಾರ ಮಾಡ್ತಿದ್ರಲ್ಲ, ಅದರ ಹೆಡ್ ಕ್ವಾರ್ಟರ್ಸ್ ಆಗಿ ಗೋವಾ ಕೆಲಸ ಮಾಡ್ತಾ ಇತ್ತು. ಗೋವಾನ ಯಾಕೆ ಅವ್ರು ಚೂಸ್ ಮಾಡಿದ್ರು ಅಂತ ನೀವು ಕೇಳಿದ್ರೆ, ಬಿಜಾಪುರ್ ಸುಲ್ತಾನ್ ವಿರುದ್ಧ 1510 ಅವ್ರು ಫಸ್ಟ್ ಗೆದ್ದಿದ್ದು ಗೋವಾನ. ಸೊ ಅದು ಅಡ್ಮಿನಿಸ್ಟ್ರೇಟಿವ್ ಸೆಂಟರ್ ಆಗಿ ಕೆಲಸ ಮಾಡ್ತಾ ಇತ್ತು. ನೆಕ್ಸ್ಟ್ ಡಚ್ಗೆ ಬಂದರೆ, in 1602 the Dutch East India Company is different from East India Company of the British, don't confuse with that, came to India and established trading centers at Surat. of course Surat ಅಲ್ಲಿ ಫಸ್ಟ್ ಅವರು ಎಸ್ಟಾಬ್ಲಿಷ್ ಮಾಡಬೇಕು. ನಾನು ಆಗಲೇ ಹೇಳ್ದಂಗೆ ಎಲ್ಲ ಕಂಪನೀಸ್ ಕೂಡ ಸೂರತಲ್ಲಿ ಫಸ್ಟ್ ಎಸ್ಟಾಬ್ಲಿಷ್ ಮಾಡ್ತು. ಸೂರತ್, ಬ್ರೋಚ್, ಕಾಂಬೆ, ಕೊಚ್ಚಿನ್, ನಾಗಪಟ್ಟಣಂ, ಮಸೂಲಿಪಟ್ಟಣಂ, ಚಿಂಚೋರ್. ಯಾಕಪ್ಪ ರ್ಯಾಪ್ ಮಾಡ್ತಿದ್ದಾರೆ ಅಂತ ನೀವು ಕೇಳಿದ್ರೆ, ಇದೆಲ್ಲ ಅಷ್ಟೊಂದು ಇಂಪಾರ್ಟೆಂಟ್ ಅಲ್ಲ, ಮ್ಯಾಪ್ಗೂ ಬರೋದಿಲ್ಲ ಇದು. In the politics of Kerala, the one who lived in the most important phase and rescued an important principality from the foreigners was Raja Martandavarma. Famous personality. ಇವ್ರ ಬಗ್ಗೆ ಕಂಪಲ್ಸರಿ 3 ಮಾರ್ಕ್ ಕ್ವೆಶ್ಚನ್ ಬಂದೇ ಬರುತ್ತೆ. ಇನ್ ದ ಪಾಲಿಟಿಕ್ಸ್ ಆಫ್ ಕೇರಳದ ರಾಜಕಾರಣದಲ್ಲಿ ಒನ್ ಹೂ ಲಿವ್ಡ್ ಇನ್ ದ ಮೋಸ್ಟ್ ಇಂಪಾರ್ಟೆಂಟ್ ಫೇಸ್, ತುಂಬ ಇಂಪಾರ್ಟೆಂಟ್ ಪ್ರಭಾವಶಾಲಿಯಾಗಿದ್ದಂತಹ ರಾಜ ಯಾರಪ್ಪ ಅಂದರೆ ರಾಜ ಮಾರ್ತಾಂಡವರ್ಮ. ಯಾಕೆ ಅವ್ರು ಇಂಪಾರ್ಟೆಂಟ್ ಅಂದರೆ, he rescued ಇಂಪಾರ್ಟೆಂಟ್ ಪ್ರಿನ್ಸಿಪಾಲಿಟಿ ಫ್ರಮ್ ದ ಫಾರಿನರ್ಸ್ ಅಂದರೆ ಇಲ್ಲಿ ಡಚ್ ಅಂತಲೇ ಅರ್ಥ ಮಾಡ್ಕೋಬೇಕು. ಈ ಟೈಮಲ್ಲೇ ರಾಜ ಮಾರ್ತಾಂಡವರ್ಮ ಕೇರಳನ ಆಳ್ತಿದ್ರು. ಸೊ ಈ ಫಾರಿನರ್ಸಿಂದ ನಮ್ಮ ತಾಯ್ನಾಡನ್ನ ಕಾಪಾಡಿದ್ದು ರಾಜ ಮಾರ್ತಾಂಡವರ್ಮ. ಅವ್ರ ಸಾಹಸಕ್ಕೆ ಮೆಚ್ಚಿ ನಾವು ಅವ್ರನ್ನ ಏನಂತೀವಿ, ಹಿ ಈಸ್ ದ ಇಂಪಾರ್ಟೆಂಟ್ ಪರ್ಸ್ನಾಲಿಟಿ ಅಂತ ಕರಿತೀವಿ. ಸೊ ಈಸ್ ಇಂಪಾರ್ಟೆಂಟ್ ಪರ್ಸ್ನಾಲಿಟಿ. 3 ಮಾರ್ಕ್ ಕ್ವೆಶ್ಚನ್ ಈಸ್ ಕಂಪಲ್ಸರಿ. ಹಿ ರೂಲ್ಡ್ ಫ್ರಮ್ 1729 to 1758. ಡೇಟ್ ಇಂಪಾರ್ಟೆಂಟ್ ಅಲ್ಲ. ಆ್ಯಂಡ್ ಸೇವ್ಡ್ ಫ್ರಮ್ ದ ಸರೌಂಡಿಂಗ್ ರೂಲರ್ಸ್ ಆ್ಯಸ್ ವೆಲ್ ಆಸ್ ಫಾರಿನರ್ಸ್. ಸರೌಂಡಿಂಗ್ ರೂಲರ್ಸ್ ಅಂದರೆ ಇಲ್ಲಿ ನಾವು ಅನ್ಕೋಬೇಕು ಮುಘಲ್ ಎಂಪರರ್ಸ್ ಅಂತ. ಅಂದರೆ ಮುಸ್ಲಿಂ ಇನ್ವೇಡರ್ಸ್ ಕೂಡ ಫಾರಿನರ್ಸ್ ಆಗಿದ್ದರು. ಸೊ ಫಾರಿನರ್ಸ್ ಆಗಿರ್ಬೋದು, ಸರೌಂಡಿಂಗ್ ಸುತ್ತಮುತ್ತಲಿನ ಬೇರೆ ಬೇರೆ ರಾಜ್ಯಗಳಿಂದ ನಮ್ಮ ಭಾರತವನ್ನು ಅಂದರೆ ಭಾರತದ ಒಂದು ಭಾಗ ಕೇರಳವನ್ನು ಇವರು ಕಾಪಾಡಿದ್ರು. ವಾಯನಾಡಿರೋದು ಕೇರಳದ. ಸೊ ಕೇರಳವನ್ನು ಇವರು ಕಾಪಾಡಿದ್ರು. ಹಿ ಮೇಡ್ ದಿಸ್ ಆ್ಯಸ್ ಗ್ರೇಟ್ ಕಿಂಗ್ಡಮ್. ಇದನ್ನು ಬೆಳೆಸ್ಕೊಂಡು ಹೋಗಿ ಅವರು ಅವ್ರ ರಾಜ್ಯವನ್ನು ಎಕ್ಸ್ಪ್ಯಾಂಡ್ ಮಾಡ್ತಾ ಹೋದರು. ಅಮಾಂಗ್ ಆಲ್ ಹಿ ಸ್ಟುಡ್ ಅಗೇನ್ಸ್ಟ್ ದ ಫಾರಿನರ್ಸ್. ಅಗೇನ್ ಅವರು ಫಾರಿನರ್ಸ್ ವಿರುದ್ಧ ತಿರುಗಿಬಿದ್ರು. ಫಾರಿನರ್ಸ್ ವಿರುದ್ಧ ಹೋರಾಡಿ ಹೂ ಆರ್ ಗ್ರೀಡಿ ಆಫ್ ಪೆಪ್ಪರ್ ಆ್ಯಂಡ್ ಬ್ರಾಟ್ ಮೆನಿ ರಿಫಾರ್ಮ್ಸ್ ಇನ್ ದ ಅಡ್ಮಿನಿಸ್ಟ್ರೇಷನ್. ಫಾರಿನರ್ಸ್ ಏನು ಮಾಡ್ತಿದ್ರು, ಪೆಪ್ಪರ್. ಅಲ್ಲಿ ಕೇರಳದಲ್ಲೆಲ್ಲ ಜಾಸ್ತಿ ಸ್ಪೈಸಸ್ ಬೆಳೆಯೋದ್ರಿಂದ ಪೆಪ್ಪರ್ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಕಾಳು ಮೆಣಸು ಅಥವಾ ಕರಿ ಮೆಣಸನ್ನ ಅವ್ರು ಬೆಳೀತಿದ್ರು. ಅದನ್ನು ಅವರು ಅಲ್ಲಿದ್ದಂತಹ ಕಾಳು ಮೆಣಸು ಬೆಳೀತಿದ್ದಂತಹ ತೋಟಗಳನ್ನ ಅವ್ರ ವಶಕ್ಕೆ ಮಾಡ್ಕೊಳ್ತಾ ಇದ್ರು. ಇದರಿಂದ ಅವ್ರ ಎಂಪೈರ್ನ ಎಕ್ಸ್ಪ್ಯಾಂಡ್ ಮಾಡ್ತಿದ್ರು. ಹೂ ಆರ್ ಗ್ರೀಡಿ ಆಫ್ ಪೆಪ್ಪರ್ ಆ್ಯಂಡ್ ಬ್ರಾಟ್ ಮೆನಿ ರಿಫಾರ್ಮ್ಸ್ ಇನ್ ಅಡ್ಮಿನಿಸ್ಟ್ರೇಷನ್. ಏನೇನೋ ಹುಚ್ಚಾಪಟ್ಟೆ ಏನೇನೋ ಲಾಗಳನ್ನ ಕಾನೂನುಗಳನ್ನ ತರ್ತಾಯಿದ್ರು ಫಾರಿನರ್ಸ್. ಅವ್ರ ವಿರುದ್ಧ ಎಲ್ಲ ಹೋರಾಡಿ ಗೆದ್ದಿದ್ದು ಮಾರ್ತಾಂಡವರ್ಮ. ಹಿ ಶಿಫ್ಟೆಡ್ ಹಿಸ್ ಕ್ಯಾಪಿಟಲ್. ಇಲ್ಲಿ ಹಿ ಅಂದರೆ ಮಾರ್ತಾಂಡವರ್ಮ ಶಿಫ್ಟೆಡ್ ಹಿಸ್ ಕ್ಯಾಪಿಟಲ್ ಫ್ರಮ್ ಪದ್ಮನಾಭಪುರ. ಈಗಲೂ ಇದೆ ತಿರುವನಂತಪುರಂ. ಸೊ ಪದ್ಮನಾಭಪುರದಿಂದ ತಿರುವನಂತಪುರ ಎಂಬ ನೇಮ್ನ ಚೇಂಜ್ ಮಾಡ್ತಾರೆ. ಹಿ ಶಿಫ್ಟೆಡ್ ಹಿಸ್ ಕ್ಯಾಪಿಟಲ್ ಫ್ರಮ್ ಪದ್ಮನಾಭಪುರ ಟು ತಿರುವನಂತಪುರ ಆ್ಯಂಡ್ ಮೇಡ್ ಹಿಸ್ ಕಿಂಗ್ಡಮ್ ಆ್ಯಸ್ ವರ್ಲ್ಡ್ ಟ್ರವೆನ್ಕೋರ್ ಪ್ರಾವಿನ್ಸ್. ಇವೆರಡು ತುಂಬ ಇಂಪಾರ್ಟೆಂಟ್ ಪಾಯಿಂಟ್ಸ್. ಏನೇನು ಮಾಡಿದ್ರಪ್ಪ ಮಾರ್ತಾಂಡವರ್ಮ ಅಂತ 3 ಮಾರ್ಕ್ಸ್ ಕ್ವೆಶ್ಚನ್ ಕೇಳಿದಾಗ ಇದನ್ನ ಬರೀಬೇಕು.
He shifted his capital from Padmanabhapura to Tiruvanantapura and made his kingdom as World Travancore province. There were confusions and chaos. Chaos ಅಂದರೆ ಏನಂತಾರೆ, ಇಲ್ಲಿ ಕೇಯೋಸ್ ಅಂದರೆ ನಾವು ಅರ್ಥ ಮಾಡ್ಕೋಬೋದು, ಕನ್ಫ್ಯೂಷನ್ಸ್ ಅಂತ ಅರ್ಥ ಮಾಡ್ಕೋಬೋದು. ಕನ್ಫ್ಯೂಷನ್ಸ್ ಆ್ಯಂಡ್ ಕೇಯೋಸ್ ಇನ್ ಹಿಸ್ ಕಿಂಗ್ಡಮ್ ಅಂದರೆ ಅವರವರೆಲ್ಲ ಜಗಳ ಆಗ್ತಿತ್ತು ಅಂತ. ಬಿಫೋರ್ ಮಾರ್ತಾಂಡ ವರ್ಮ ಕೇಮ್ ಟು ಥ್ರೋನ್, ಮಾರ್ತಾಂಡ ವರ್ಮ ರಾಜಾಗಕ್ಕಿಂತ ಮುಂಚೆ ತುಂಬ ಡಿಫಿಕಲ್ಟೀಸ್ ಇತ್ತು, ಏನೇನೋ ಚಾಲೆಂಜಸ್ ಇತ್ತು. ಅರ್ಲಿಯರ್ ರೂಲರ್ ರಾಮವರ್ಮ, ಈ ರಾಮವರ್ಮ ಅನ್ನೋರು ಈ ಮಾರ್ತಾಂಡ ವರ್ಮಕ್ಕಿಂತ ಮುಂಚೆ ರಾಜ ಆಗಿದ್ದವರು ವೆರಿ ವೀಕ್, ಅವರು ತುಂಬ ವೀಕ್ ಆಗಿದ್ದರು. The Dutch East India Company possessed strong military power. ರಾಮವರ್ಮ ಡಚ್ ವಿರುದ್ಧ ಹೊರಡೋಕ್ಕಾಗಲಿಲ್ಲ, ಯಾಕೆಂದರೆ ಅವ್ರು ವೀಕ್ ಆಗಿದ್ರು, ಮತ್ತು ಡಚ್ ಈಸ್ಟ್ ಇಂಡಿಯಾ ಕಂಪನಿ ಹತ್ರ ಸ್ಟ್ರಾಂಗ್ ಮಿಲಿಟ್ರಿ ಫೋರ್ಸ್ ಇತ್ತು. ಹ್ಯಾಡ್ ಗ್ರೇಟರ್ ಆ್ಯಂಬಿಷನ್ ಇನ್ ದ ಪಾಲಿಟಿಕ್ಸ್, ಅವ್ರಿಗೆ ರಾಜಕಾರಣದಲ್ಲಿ ಹೇಗೆ ಮಾಡಬೇಕು ಎಲ್ಲ ಅವ್ರಿಗೆ ರಾಜನೀತಿಗಳೆಲ್ಲ ಗೊತ್ತಿತ್ತು. ದ ಸರೌಂಡಿಂಗ್ ರೂಲರ್ಸ್ ವರ್ ಆಲ್ಸೋ ಸ್ಟ್ರಾಂಗ್, ಸುತ್ತಮುತ್ತಲಿನ ರಾಜರುಗಳು ತುಂಬ ಸ್ಟ್ರಾಂಗ್ ಆಗಿದ್ದರು. ರಾಮವರ್ಮ ಅವ್ರನ್ನ ಯಾರನ್ನೂ ಡಿಫೀಟ್ ಮಾಡೋಕ್ಕಾಗಲಿಲ್ಲ. ದ ಪಾಳೆಗಾರಸ್, ಇಲ್ಲಿ ಪೋಳೆಗಾರಸ್ ಅಂತ ಕೊಟ್ಟಿದ್ದಾರೆ, ಆ್ಯಕ್ಚುಲಿ ಅದು ಪಾಳೆಗಾರಸ್ ಆಫ್ ವಾಯ್ನಾಡ್ ಮೇಡ್ ರಾಮವರ್ಮ ವೀಕ್. ಸುತ್ತಮುತ್ತಲಿನ ಪಾಳೆಗಾರ, ಈಗ ಪಾಳೆಗಾರ ಅಂದರೆ ಒಬ್ಬ ರಾಜನ ಕೆಳಗಡೆ ಎಷ್ಟೊಂದು ಜನ ಸಾಮಂತ ರಾಜರು ಅಂತ ಬರ್ತಾರೆ, ಅಂದರೆ ಅವರೆಲ್ಲ ಪಾಳೆಗಾರರು ಅಂತ ಅನ್ಬೋದು. ಈಗ ಸಾಹುಕಾರರು, ಒಂದು ಊರಿಗೆ ಒಬ್ಬರು ಸಾಹುಕಾರರು ಅಂತ, ಅವ್ರುಗಳ ರಾಜನ ಕೆಳಗಿದ್ದಂತಹ ರಾಜರುಗಳೇ ರಾಮವರ್ಮ ವೀಕ್ ಆಗಿದ್ದನ್ನು ಅಡ್ವಾಂಟೇಜ್ ತೊಗೊಂಡು ಅವನ್ನ ಇನ್ನೂ ವೀಕ್ ಮಾಡಿದ್ರು. ಸೊ ಇದರಿಂದ ಅವನ ಕಿಂಗ್ಡಮ್ಮು ಡಿಕ್ಲೈನ್ ಆಗೋಕ್ಕೆ ಸ್ಟಾರ್ಟ್ ಆಗಿತ್ತು, ರಾಮವರ್ಮನ ಕಿಂಗ್ಡಮ್ಮು. ಆದರೆ ಈವನ್ ಅಟ್ ಟೆಂಡರ್ ಏಜ್ ಆಫ್ 10, ಆ ಟೈಮಲ್ಲಿ ಇವನು ರಾಮವರ್ಮ ಆಳ್ತಿದ್ನಲ್ಲ, ಆ ಟೈಮಲ್ಲಿ ಮಾರ್ತಾಂಡವರ್ಮಂಗೆ ಕೇವಲ 10 ವರ್ಷ. ಅವರು ಮಾರ್ತಾಂಡವರ್ಮ ಸಜೆಸ್ಟೆಡ್ ಸ್ಟ್ರಾಟರ್ಜೀಸ್, ಈಗ ಕಿಂಗ್ಡಮ್ಮು ಡಿಕ್ಲೈನ್ ಆಗ್ತಾ ಇದೆ ಅಂತ ಅಂದಮೇಲೆ ಮಾರ್ತಾಂಡವರ್ಮ 10 ವರ್ಷದ ಹುಡುಗ ಆಗಿದ್ರು ಸ್ಟ್ರಾಟಜೀಸ್ನ ಸಜೆಸ್ಟ್ ಮಾಡ್ತಾರೆ ರಾಮವರ್ಮಗೆ. ಈ ರಾಮವರ್ಮ ಬೇರೆ ಯಾರೂ ಅಲ್ಲ, ಅವರ ಮಾವ, ಮೆಟರ್ನಲ್ ಅಂಕಲ್ ಅಂದರೆ ಅಮ್ಮನ ಕಡೆ ಅಂಕಲ್ ಅಂತ, ಅಮ್ಮನ ಕಡೆ ಅಂಕಲ್ ಅಂದರೆ ಮಾವ ಅಂತ. ರಾಮವರ್ಮ ಫಾರ್ ದ ರೇಸ್ ಆಫ್ ಹಿಸ್ ಪ್ರಾವಿನ್ಸ್ ಅಂದರೆ ಅವನ ರಾಜ್ಯ ಮೇಲೆ ಹೇಳ್ಬೇಕು ಅಂದರೆ ಇಂಪ್ರೂವ್ ಆಗೋದಕ್ಕೆ ಮಾರ್ತಾಂಡವರ್ಮ ಕೆಲವೊಂದು ರಾಜನೀತಿಗಳನ್ನ ಸಜೆಸ್ಟ್ ಮಾಡ್ತಾರೆ. ಅದನ್ನು ಅಕಾರ್ಡಿಂಗ್ ಆಗಿ ರಾಮವರ್ಮ ಕಾಂಟ್ಯಾಕ್ಟೆಡ್ ಪಾಂಡ್ಯಾಸ್ ಆಫ್ ಮಧುರೈ. ಈ ಟೈಮಲ್ಲಿ ತಮಿಳ್ನಾಡಲ್ಲಿ ಅಂದರೆ ಮಧುರೈಯಲ್ಲಿ ಪಾಂಡ್ಯರು ಆಳ್ತಿರ್ತಾರೆ. ಅವ್ರ ಜೊತೆ ಸ್ನೇಹ ಬೆಳೆಸ್ಕೊಂಡು ರಾಮವರ್ಮ ಏನು ಮಾಡ್ತಾನೆ, ಪಾಳೆಗಾರಸ್, ಅವನ ಸುತ್ತಮುತ್ತಲಿನ ಪಾಳೆಗಾರರು ಇವನ ವಿರುದ್ಧನೇ ಸಿಡ್ದಿಡ್ತಾರಲ್ಲ, ಅವ್ರನ್ನೆಲ್ಲ ಸುಮ್ಮನಾಗ್ಸೋಕ್ಕೆ ಮಧುರೈ ಪಾಂಡ್ಯರ ಹೆಲ್ಪ್ ತಗೋತಾನೆ. ಹೀಗೆ ಮಾರ್ತಾಂಡವರ್ಮ ತುಂಬ ಯಂಗ್ ಏಜಲ್ಲಿ ಅವನು ಬುದ್ಧಿ ಉಪಯೋಗಿಸಿ ಅವನು ರಾಮವರ್ಮ ವೀಕ್ ಆಗಿದ್ದಂತಹ ಕಿಂಗ್ಡಮ್ನ ಉಳಿಸ್ತಾನೆ. ಇದೊಂದು ಇಂಪಾರ್ಟೆಂಟ್ ಕ್ವೆಶ್ಚನ್ ಬರುತ್ತೆ, ಯಂಗ್ ಏಜಲ್ಲಿ ಮಾರ್ತಾಂಡವರ್ಮನ ಏನೇನು ಮಾಡ್ದ ಅವನು ಅಂತ ಕ್ವೆಶ್ಚನ್ಸ್ ಬರುತ್ತೆ. ಅವಾಗ ನೀವು ಬರೀಬೇಕು, ಅಟ್ ದ ಏಜ್ ಆಫ್ 10 ಹೀ ಸಜೆಸ್ಟೆಡ್ ಸ್ಟ್ರಾಟಜೀಸ್ ಟು ಹಿಸ್ ಮೆಟರ್ನಲ್ ಅಂಕಲ್ ರಾಮವರ್ಮ ಫಾರ್ ದ ರೇಸ್ ಆಫ್ ಹಿಸ್ ಪ್ರೊವಿನ್ಸ್ ಅಂತ ಬರೀಬೇಕು. ನೆಕ್ಸ್ಟು ಬರೀಬಹುದು 24 ಏಜ್, ಆ ಯಂಗ್ ಏಜಲ್ಲಿ ಅವರು ರಾಜ ಆಗ್ತಾರೆ ಮಾರ್ತಾಂಡವರ್ಮ. ಹೀ ಕಂಪೈಲ್ಡ್ ಅಂದರೆ ಒಟ್ಟಿಗೆ ಸೇರಿಸೋದು, ಆ್ಯನ್ ಆರ್ಮಿ ಆಫ್ 50,000 ಸೋಲ್ಜರ್ಸ್, 50,000 ಸೈನಿಕರನ್ನ ಒಟ್ಟಿಗೆ ಸೇರಿಸಿ ಟು ಎಕ್ಸ್ಟೆಂಡ್ ದ ಬಾರ್ಡರ್ ಆಫ್ ವಾಯ್ನಾಡ್, ಅವರ ಕಿಂಗ್ಡಮ್ನ ವಾಯ್ನಾಡಿಂದ ಈಚೆಗೆ ಎಕ್ಸ್ಪ್ಯಾಂಡ್ ಮಾಡೋದಕ್ಕಾಗಿ 50,000 ಸೋಲ್ಜರ್ಸ್ನ ತಯಾರು ಮಾಡ್ತಾನೆ ಮಾರ್ತಾಂಡವರ್ಮ. ಹಿ ಆಕ್ಯುಪೈಡ್ ದ ಪೆಪ್ಪರ್ ಗ್ರೋಯಿಂಗ್ ಏರಿಯಾಸ್, ಡಚ್ಚರು ಪೆಪ್ಪರ್ ಗ್ರೋಯಿಂಗ್ ಏರಿಯಾಸ್ನ ಅವ್ರು ವಶಪಡಿಸ್ಕೋಬೇಕು ಅಂತಿರ್ತಾರೆ. ಸೊ ಮಾರ್ತಾಂಡವರ್ಮ ಫಸ್ಟ್ ಟಾರ್ಗೆಟ್ ಮಾಡ್ಕೊಂಡಿದ್ದು ಪೆಪ್ಪರ್ ಗ್ರೋಯಿಂಗ್ ಏರಿಯಾಸ್ನ. ಬೈ ದಿಸ್ ಟೈಮ್ ದ ಡಚ್ ಹೂ ವರ್ ಟ್ರೈಂಗ್ ಟು ಮೊನೊಪಲೈಸ್ ವಾಸ್ ಡಿಫೀಟೆಡ್ ಬೈ ಮಾರ್ತಾಂಡವರ್ಮ. ಈ ಸಮಯಕ್ಕೆ ಸರಿಯಾಗಿ ಡಚ್ ಏನು ಮಾಡ್ತಿರ್ತಾರೆ, ಮೊನೊಪಲೈಸ್ ಮಾಡೋಕ್ಕೆ ಟ್ರೈ ಮಾಡ್ತಿರ್ತಾರೆ, ಅಧಿಕಾರ ಸಾಧಿಸೋಕೆ ಟ್ರೈ ಮಾಡುವಾಗ ಮಾರ್ತಾಂಡವರ್ಮ ಡಿಫೀಟ್ ಮಾಡ್ತಾನೆ ಡಚ್ನ. ಹೀ ಕಂಟ್ರೋಲ್ ದ ಸರೌಂಡಿಂಗ್ ಏರಿಯಾಸ್ ಆ್ಯಂಡ್ ಮೇಡ್ ದೆಮ್ ಟು ಅಪೋಸ್ ದ ಡಚ್, ಸುತ್ತಮುತ್ತಲಿನ ರಾಜರನ್ನೆಲ್ಲ ಕಂಟ್ರೋಲ್ ಮಾಡಿಬಿಟ್ಟು ಡಚ್ಚರ ವಿರುದ್ಧ ಹೇಳೋ ಹಾಗೆ ಅವನು ಮಾಡ್ತಾನೆ. ದ ಡಚ್ ವಿತ್ ದ ಹೆಲ್ಪ್ ಆಫ್ ಪ್ರಾವಿನ್ಸಸ್ ಲೈಕ್ ಕಯಂಕುಲಂ, ಕೊಚ್ಚಿ, ಪುರಕಾದ್ ಆ್ಯಂಡ್ ವದಕುನ್ಕೂರ್, ಇದೆಲ್ಲ ಪ್ಲೇಸಸ್ ನೇಮ್ಸು. ಇದರ ಹೆಲ್ಪಿಂದ ಡಚ್ ಏನು ಮಾಡ್ತಾರೆ, ಟ್ರಾವೆನ್ಕೋರ್ ಇವಂದು ಏನಾಗಿರುತ್ತೆ ಕ್ಯಾಪಿಟಲ್ ಅಂತ ಹೇಳ್ಬೋದು, ಆ್ಯಕ್ಚುಲಿ ಅಂದರೆ ಹೆಡ್ ಕ್ವಾರ್ಟರ್ಸ್ ಥರ ಕೆಲಸ ಮಾಡ್ತಿರುತ್ತೆ. ಅಸ್ಲಿ ಕ್ಯಾಪಿಟಲ್ ತಿರುವನಂತಪುರಂ ಆಗಿದ್ರೂ ಟ್ರಾವೆನ್ಕೋರ್ ಪ್ರಾವಿನ್ಸ್ ಅಂತ ಕರಿತಿರ್ತಾರೆ. ಅದ್ರ ಮೇಲೆ ಇವರು ಡಚ್ ವಿತ್ ದ ಹೆಲ್ಪ್ ಆಫ್ ಕಯಂಕುಲಂ, ಕೊಚ್ಚಿ, ಪುರಕಾದ್ ಆ್ಯಂಡ್ ವದಕುನ್ಕೂರ್ ಅಟ್ಯಾಕ್ ಮಾಡ್ತಾರೆ ಫಸ್ಟ್ ಟೈಮ್. ಆವಾಗ ರಾಜ ಮಾರ್ತಾಂಡವರ್ಮ ಡಿಫೀಟ್ ಮಾಡ್ತಾನೆ.
ಮತ್ತು ನೆದುಮಂಗಲ ಕೊಟ್ಟರಕಾರ ಎಂಬ 2 ಪ್ಲೇಸಸ್ನ ಇವರು ಕ್ಯಾಪ್ಚರ್ ಮಾಡ್ತಾರೆ. ಹಿ ಆಲ್ಸೋ ರೋಟ್ ಅ ಸ್ಟ್ರಾಂಗ್ ಲೆಟರ್ ಟು ಡಚ್. ಇವರು ಅಟ್ಯಾಕ್ ಮಾಡಿದ್ದಕ್ಕೆ ಒಂದು ಲೆಟರ್ ಬರೀತಾನೆ, ಯಾವತ್ತೂ ಬಿಟ್ಕೊಡೋದಿಲ್ಲ ಪೆಪ್ಪರ್ ಗ್ರೋಯಿಂಗ್ ಏರಿಯಾಸ್ನ ಯಾವುದೇ ಫಾರಿನರ್ಸ್ಗೆ ಅಂತ ಲೆಟರ್ ಬರೀತಾರೆ. ಅದಾದಮೇಲೆ 1741 ಒಂದು ವಾರ್ ನಡೆಯುತ್ತೆ. ಡಚ್ ಡಿಕ್ಲೇರ್ ಮಾಡ್ತಾರೆ ಟ್ರಾವನ್ಕೋರ್ ಮೇಲೆ ವಿತ್ ದ ಹೆಲ್ಪ್ ಆಫ್ ಕೊಟ್ಟರಕಾರ ಪ್ರೊವಿನ್ಸ್. ಅಂದರೆ ಕೊಟ್ಟರಕಾರ ಮತ್ತು ನೆದುಮಂಗಲನ ಮುಂಚೆ ಇವನು ತೊಗೊಂಡ್ಬಿಟ್ನಲ್ಲ ರಾಜ ಮಾರ್ತಾಂಡ ವರ್ಮ, ಅದನ್ನು ವಾಪಸ್ ಪಡೆಯೋದಕ್ಕಾಗಿ ಇನ್ನೊಂದು ವಾರ್ನ ಇವರು ಡಿಕ್ಲೇರ್ ಮಾಡ್ತಾರೆ. ಸಮ್ ಆಫ್ ದ ಲೋಕಲ್ ಪ್ರಾವಿನ್ಸಸ್ ಆಲ್ಸೋ ಜಾಯಿನ್ ದ ಡಚ್. ಲೋಕಲ್ ಪ್ರಾವಿನ್ಸಸ್ ಕೂಡ ಸಹಾಯ ಮಾಡಿದ್ರು ಡಚ್ಗೆ. ಬಟ್ ಮಾರ್ತಾಂಡ ವರ್ಮ ಸ್ಟ್ರಾಂಗ್ ಆರ್ಮಿ ಸೆಂಟ್ ಇಟ್ ಬ್ಯಾಕ್. ಮಾರ್ತಾಂಡ ವರ್ಮದು ಸ್ಟ್ರಾಂಗ್ ಆರ್ಮಿ ಇತ್ತು, ಸೊ ಡಿಫೀಟ್ ಮಾಡಿದ್ರು. ಡಚ್ ಕೇಮ್ ಬ್ಯಾಕ್ ಟು ಕೊಚ್ಚಿನ್ ವಿತ್ ದ ಹೆಲ್ಪ್ ಆಫ್ ಸಿಮಲೀಸ್ ಫೋರ್ಸಸ್. ಈ ಶ್ರೀಲಂಕಾದಲ್ಲಿ ಇದ್ದಂತಹ ಸಿಮಲೀಸ್ ಫೋರ್ಸಸ್ನ ಹೆಲ್ಪಿಂದ ಡಚ್ ಮತ್ತೆ ಅಟ್ಯಾಕ್ ಮಾಡಿದ್ರು ಮಾರ್ತಾಂಡ ವರ್ಮ ಮೇಲೆ. 4 ದಿನ ಸೀರಿಯಸ್ ಬ್ಯಾಟಲ್ ಆಯಿತು. 10 ಆಗಸ್ಟ್ 1741 ಕೋಲಾಚಲ ಎಂಬ ಪ್ಲೇಸ್ನಲ್ಲಿ. ಇದೆಲ್ಲ ಇಂಪಾರ್ಟೆಂಟ್ ಅಲ್ಲ, ಪ್ಲೇಸ್ ಇಂಪಾರ್ಟೆಂಟ್ ಅಲ್ಲ, ಡೇಟ್ ಇಂಪಾರ್ಟೆಂಟ್ ಅಲ್ಲ, ಕಾನ್ಸೆಪ್ಟು ಇಂಪಾರ್ಟೆಂಟ್ ಅಲ್ಲ. ಇಲ್ಲಿ ಕೇಳೋಂಥ 3 ಮಾರ್ಕ್ ಕ್ವೆಶ್ಚನ್ಗೆ ಆನ್ಸರ್ಸ್ ಆಲ್ರೆಡಿ ನೋಟ್ಸಲ್ಲಿದೆ, ಅದನ್ನ ನೀವು ರೆಫರ್ ಮಾಡ್ಕೋಬೋದು. ಸುಮ್ಮನೆ ಒಂದು ಐಡಿಯಾ ಬರಲಿ ಅಂತ ಹೇಳ್ತಾ ಇದ್ದೀನಿ. ಫೈನಲಿ ಟ್ರಾವನ್ಕೋರ್ ಆರ್ಮಿ ಹ್ಯಾಡ್ ಅನ್ ಅಪ್ಪರ್ ಹ್ಯಾಂಡ್ ಇನ್ ದ ಬ್ಯಾಟಲ್. ಟ್ರಾವನ್ಕೋರ್ ಆರ್ಮಿ ಅಂದರೆ ಈ ಮಾರ್ತಾಂಡ ವರ್ಮನೆ ಗೆದ್ದರು ಆ ಬ್ಯಾಟಲಲ್ಲಿ. 24 ಇಂಪಾರ್ಟೆಂಟ್ ಆಫೀಸರ್ಸ್ ಆಫ್ ಡಚ್ ವರ್ ಟೇಕನ್ ಆಸ್ ಪ್ರಿಸನರ್ಸ್. 24 ಡಚ್ ಆಫೀಸರ್ಸ್ನ ಜೈಲಿಗೆ ಹಾಕ್ತಾನೆ. ದ ಡಚ್ ಸಫರ್ಡ್ ಹ್ಯೂಜ್ ಲಾಸಸ್. ತುಂಬ ಅವ್ರಿಗೆ ಲಾಸ್ ಆಯಿತು. ಆ್ಯಂಡ್ ದ ಬ್ಯಾಟಲ್ ಡಿಡ್ ನಾಟ್ ಕೀಪ್ ಕ್ವೈಟ್. ಬ್ಯಾಟಲ್ ಮುಗಿದ ನಂತರನೂ ಡಚ್ ಅವರು ಸುಮ್ಮನೆ ಇರಲಿಲ್ಲ. ಆಮೇಲೆ ಮಾರ್ತಾಂಡ ವರ್ಮ ಏನು ಮಾಡ್ತಾನೆ ಅಂದರೆ ಡಚ್ನ ಈ ದೇಶದಿಂದನೇ ಓಡಿಸ್ಬೇಕು ಅಂತಂದ್ಬಿಟ್ಟು ಫ್ರಮ್ ಇಂಡಿಯಾ ಆ್ಯಂಡ್ ಎಸ್ಟಾಬ್ಲಿಷ್ ಟ್ರೇಡ್ ರೈಟ್ಸ್ ಆಫ್ ಪೆಪ್ಪರ್. ಟ್ರೇಡ್ ರೈಟ್ಸ್ ಪೆಪ್ಪರ್ದು ಎಸ್ಟಾಬ್ಲಿಷ್ ಮಾಡ್ತಾನೆ ಕೇರಳ ಮತ್ತು ತಮಿಳ್ನಾಡಲ್ಲಿ. ಅವನಿಗೆ ವಾಪಸ್ ಸಿಗುತ್ತೆ ಅವನ ಪೋರ್ಟ್ಸ್ ಅಂದರೆ ಬಂದಿರು ಅಂತ ಹೇಳ್ಬೋದು, ಹಡ್ಗ ನಿಲ್ಲಿಸೋ ಜಾಗ, ಅದೆಲ್ಲ ಅವನಿಗೆ ವಾಪಸ್ ಸಿಗುತ್ತೆ. ಡಚ್ ಕಿತ್ಕೊಂಡಿರ್ತಾರೆ ಬ್ಯಾಟಲಲ್ಲಿ, ಸೊ ಅದು ಕೂಡ ವಾಪಸ್ ಸಿಗುತ್ತೆ. ನೆಕ್ಸ್ಟ್ ಪ್ಯಾರ ಹೇಳುತ್ತೆ, ಕೊಚ್ಚಿನ್ ವಾಸ್ ರೆಕಗ್ನೈಸ್ಡ್ ಆಸ್ ದ ಸೆಂಟರ್ ಆಫ್ ಸ್ಪೈಸ್ ಟ್ರೇಡ್. ಇದು ಇಂಪಾರ್ಟೆಂಟ್ 1 ಮಾರ್ಕರ್. ವಿಚ್ ವಾಸ್ ದ ಸ್ಪೈಸ್ ಟ್ರೇಡ್ ಡ್ಯೂರಿಂಗ್ ಮಾರ್ತಾಂಡ ವರ್ಮ ಪೀರಿಯಡ್ ಅಂತ ಕೇಳಿದಾಗ ಕೊಚ್ಚಿನ್ ಇದು ತುಂಬ ಇಂಪಾರ್ಟೆಂಟ್ 1 ಮಾರ್ಕರ್. ಟ್ರಾವನ್ಕೋರ್ ಬಿಕೇಮ್ ದ ರಿಚೆಸ್ಟ್ ಪ್ರಾವಿನ್ಸ್. ಇದು ಸಹ 1 ಮಾರ್ಕರ್ ಇಂಪಾರ್ಟೆಂಟ್. ವಿಚ್ ಬಿಕೇಮ್ ದ ರಿಚೆಸ್ಟ್ ಪ್ರಾವಿನ್ಸ್ ಅಂತ ಕೇಳ್ತಾರೆ. ಟ್ರಾವನ್ಕೋರ್ ಇಸ್ ದ ಆನ್ಸರ್. ಫೈನಲಿ ಆನ್ 15th August 1753 ಅ ಟ್ರೀಟಿ ವಾಸ್ ಸೈನ್. ಈ ಡೇಟ್ ಇಂಪಾರ್ಟೆಂಟ್. ಇಲ್ಲಿವರೆಗೆ ಬಂದಂತಹ ಡೇಟ್ ಯಾವುದೂ ಇಂಪಾರ್ಟೆಂಟ್ ಅಲ್ಲ ಮಾರ್ತಾಂಡ ವರ್ಮನ ಕಾನ್ಸೆಪ್ಟಲ್ಲಿ. 15th August 1753 ಯಾವ ಟ್ರೀಟಿ ಸೈನ್ ಆಗಿತ್ತು ಅಂತ ಕೇಳ್ತಾರೆ. ಆವಾಗ ನೀವು ಬರೀಬೇಕಾಗಿರೋದು ಬಿಟ್ವೀನ್ ಡಚ್ ಆ್ಯಂಡ್ ಮಾರ್ತಾಂಡ ವರ್ಮ ಅಂತ ಬರೀಬೇಕು ಅಷ್ಟೇ. ದಿಸ್ ಇಸ್ ಹೌ ದ ಪೀರಿಯಡ್ ಆಫ್ ಮಾರ್ತಾಂಡ ವರ್ಮ ಹ್ಯಾಸ್ ಬೀನ್ ರೆಕಗ್ನೈಸ್ಡ್ ಆಸ್ ಅನ್ ಇಂಪಾರ್ಟೆಂಟ್ ಫೇಸ್. ಇವನು ಇಷ್ಟೊಂದೆಲ್ಲ ಮಾಡಿ ಡಚ್ನ ದೇಶದಿಂದ ಓಡಿಸೋದಕ್ಕೆ ಇಂಪಾರ್ಟೆಂಟ್ ಫೇಸ್ ಅಂತ ಕನ್ಸಿಡರ್ ಮಾಡ್ತಾರೆ ಇಂಡಿಯಾದ ಇತಿಹಾಸದಲ್ಲಿ. ನೆಕ್ಸ್ಟ್, ಡಚ್ನ ಫಾಲ್ಗೆ ಇನ್ನೇನೇನು ಕಾರಣ, ಒಂದು ಮಾರ್ತಾಂಡ ವರ್ಮ ಇನ್ನೇನೇನು ಕಾರಣ ಅಂತ ಕೇಳ್ತಾರೆ. ಒಂದೊಂದು ಸತಿ ಪೇಪರ್ ಟಫ್ ಮಾಡಬೇಕು ಅನ್ನೋ ಉದ್ದೇಶ ಇದ್ದರೆ ಕೇಳ್ತಾರೆ. ದ ರೈಸ್ ಆಫ್ ಇಂಗ್ಲಿಷ್ ಇನ್ ಇಂಡಿಯಾ ಆ್ಯಂಡ್ ದ ಅಕ್ವಿಸಿಷನ್ ಆಫ್ ಐಲ್ಯಾಂಡ್ಸ್ ಆಫ್ ಸೌತ್ ಈಸ್ಟ್ ಏಷ್ಯಾ ಬೈ ದ ಡಚ್. ಇದರ ಅರ್ಥ ಏನಂದರೆ ಬ್ರಿಟಿಷ್ ಭಾರತದಲ್ಲಿ ಬೆಳೀತಾ ಇರ್ತಾರೆ. ಇದರಿಂದ ಫೇಸ್ ಮಾಡೋದಕ್ಕಾಗಲ್ಲ, ಡಚ್ ವೀಕ್ ಇರೋದ್ರಿಂದ. ಬ್ರಿಟಿಷ್ ತುಂಬ ಸ್ಟ್ರಾಂಗ್ ಆಗಿರ್ತಾರೆ, ಇದೊಂದು ಕಾರಣ. ಇನ್ನೊಂದು ಮಾರ್ತಾಂಡ ವರ್ಮ ಕಾರಣ. ಇನ್ನೊಂದು ಡಚ್ ಏನು ಮಾಡ್ತಾರೆ, ಸೌತ್ ಈಸ್ಟ್ ಏಷ್ಯಾದ ಐಲ್ಯಾಂಡ್ಗೆ ಹೋಗ್ತಾರೆ, ಅಲ್ಲಿ ಸ್ಪೈಸಸ್ ಜಾಸ್ತಿ ಸಿಗುತ್ತೆ ಅನ್ನೋ ಕಾರಣಕ್ಕಾಗಿ. ಈ 3 ಕಾರಣದಿಂದ ದೇ ವರ್ ದ ಫ್ಯಾಕ್ಟರ್ಸ್ ಫಾರ್ ದ ಡಿಕ್ಲೈನ್ ಆಫ್ ಡಚ್ ಪವರ್ ಇನ್ ಇಂಡಿಯಾ. ಹೇಗೆ ಡಿಕ್ಲೈನ್ ಆಯಿತು ಅಂತ ಕೇಳಿದ್ರೆ 2 ಮಾರ್ಕ್ಸ್ ಕ್ವೆಶ್ಚನ್ ಬರುತ್ತೆ. ಇಲ್ಲಿಗೆ ನಾವು ಫಸ್ಟ್ ಪಾರ್ಟ್ನ ಮುಗಿಸ್ತಾ ಇದ್ದೀವಿ. ನೆಕ್ಸ್ಟ್ ಪಾರ್ಟ್ನ ನಾವು ಇಂಗ್ಲೀಷ್ ಅಂದರೆ ಬ್ರಿಟಿಷ್ ಬಗ್ಗೆ ಅರ್ಥ ಮಾಡಿಕೊಂಡು, ಕರ್ನಾಟಿಕ್ ವಾರ್ಸ್ ಇದೆ, ಅಗೇನ್ ಬ್ಯಾಟಲ್ ಆಫ್ ಬಕ್ಸರ್, ಪ್ಲಾಸಿ ಎಲ್ಲ ಬರುತ್ತೆ, ಅದರ ಕಾನ್ಸಿಕ್ವೆನ್ಸಸ್, ರೀಸನ್ಸ್ ಎಲ್ಲ ಬರುತ್ತೆ, ಅದನ್ನ ತಿಳ್ಕೊಳ್ಳೋಣ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.